ಚಲೋ. ಸೊ ನಾನು ಹೇಳ್ದಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಫಸ್ಟ್ ಬರೋ ಮಾಡ್ಯೂಲ್ ಏನು? ವೆಬ್ಸೈಟ್ ಡಿಸೈನಿಂಗ್, ರೈಟ್? ಸಿ ಇಲ್ಲಿ ನೀವು ನೋಡ್ಬೋದು, ಲಾಸ್ಟ್ ಅಂತಂದರೆ ಲೈಕ್ 8 to 9 ಬ್ಯಾಚ್ ಏನಿದೆ ಅವ್ರಿಗೆ ನಾನು ಇವತ್ತು ಹೇಳ್ಕೊಟ್ಟಿದ್ದೆ, ಲೈಕ್ ಮೆಟಾಯಾಟ್ಸ್ ಮೆಟ್ರಿಕ್ಸ್ ಅದೇ ಇದೆ ಇದು. ಓಕೆ, ಸಿ ಇಲ್ಲಿ ನೀವು ನೋಡ್ಬೋದು. ಚಲೋ, ದ ಫಸ್ಟ್ ಮಾಡ್ಯೂಲ್ ಈಸ್ ವೆಬ್ಸೈಟ್ ಡಿಸೈನಿಂಗ್, ರೈಟ್? ಬಟ್ ಒಂದು ಬಿಸ್ನೆಸ್ ಅಂತ ಅಂದಾಗ ವೆಬ್ಸೈಟ್ ಪ್ಲೇಸ್ ಎ ಮೇಜರ್ ರೋಲ್. ವೆಬ್ಸೈಟ್ ಇರಲೇಬೇಕು, ರೈಟ್? ಆದರೆ ಏನಕ್ಕೆ ವೆಬ್ಸೈಟ್ ಇರಬೇಕು, ರೈಟ್? ಸೊ ಸಿಂಪಲ್, ವೆಬ್ಸೈಟ್ ಅನ್ನೋದು ಒಂದು ಬಿಸ್ನೆಸ್ಗೆ ಇರುವಂಥ ಒಂದು ಐಡೆಂಟಿಟಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನಿಮ್ದೊಂದು ಕಾಫಿ ಪೌಡರ್ ಕಂಪ್ನಿ ಇದೆ ಅಂತ ಅನ್ಕೊಳ್ಳೋಣ, ರೈಟ್? ಸೊ ಇವಾಗ ನಾನು ಸಮ್ ಎಕ್ಸ್ ಕಸ್ಟಮರ್, ರೈಟ್? ಆ್ಯಂಡ್ ದೆನ್ ಪ್ರದೀಪ್ ಆಲ್ಸೋ ಏನೇ ಎಕ್ಸ್ ಕಸ್ಟಮರ್ ಅಂತಂದರೆ ಅವರಿಗೆ ಗೊತ್ತಿಲ್ಲ, ನನಗೆ ಫಾರ್ ಎಕ್ಸಾಂಪಲ್ ಬ್ರೂ ಕಾಫಿ ಪೌಡರ್ ಅಂತ ತೊಗೊಳ್ಳೋಣ, ರೈಟ್? ಸೊ ನಾನು ಇಲ್ಲಿವರೆಗೂ ಬ್ರೂ ಕಾಫಿ ಪೌಡರನ್ನು ನಾನು ಟ್ರೈ ಮಾಡಿಲ್ಲ, ರೈಟ್? ಸೊ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಿದೆ, ನನ್ನ ವಾಯ್ಸ್ ಕೇಳಿಸ್ತಿದೆ, ರೈಟ್? ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾ, ಚಲೋ. ಸೊ ನಾನು ಯೂಸ್ ಮಾಡಿಲ್ಲ ಕಾಫಿ ಪೌಡರನ್ನು, ನಾನು ಯೂಸ್ ಮಾಡಿಲ್ಲ. ಆ್ಯಂಡ್ ಇಲ್ಲಿವರೆಗೂ ಕೂಡ ನಾನು ಆ ಕಾಫಿ ಪೌಡರ್ ಬಗ್ಗೆ ಕೇಳಿಲ್ಲ. ಸಮ್ ಆ್ಯಡನ್ನು ನೋಡಿ ಅಥವಾ ನಾನು ಎಲ್ಲೋ ಆ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಥವಾ ನನ್ನ ಫ್ರೆಂಡ್ ಯಾರೋ ರೆಫರ್ ಮಾಡಿದಾಗ ನಾನು ಲೆಟ್ ಮಿ ಟೇಕ್ ರೇಷ್ಮಾ ಅವ್ರದ್ದು ಒಂದು ಕಾಫಿ ಪೌಡರ್ ಕಂಪ್ನಿ ಇರುತ್ತೆ ಅಂತಂದರೆ ಸ್ಟಾರ್ಟಪ್ ಇರುತ್ತೆ. ನಾನು ರೇಷ್ಮಾ ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ನನಗೆ ನಿಮ್ಮ ಕಾಫಿ ಪೌಡರ್ ಬೇಕಿತ್ತು ಅಂತ ನಾನು ಕೇಳ್ತೀನಿ, ರೈಟ್? ಬಟ್ ಆ ಕಾಫಿ ಪೌಡರ್ ಹೆಂಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೂ ಕ್ಲಿಯರಾಗಿ ತಿಳ್ಕೊಳೋಣ, ಶರ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ರೇಷ್ಮಾ ಅವ್ರದ್ದು ಸಮ್ ಶರ್ಟ್ ಕಂಪ್ನಿ ಇದೆ, ಒಂದು ಶರ್ಟನ್ನು, ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಶರ್ಟನ್ನು ಅವ್ರು ಸೇಲ್ ಮಾಡ್ತಿದ್ದಾರೆ, ರೈಟ್? ಸೊ ಇವಾಗ ನಾನು ಕಾಲ್ ಮಾಡ್ತೀನಿ ರೇಷ್ಮಾ ಅವರಿಗೆ. ಕಾಲ್ ಮಾಡಿದಾಗ ಲೆಟ್ ಮಿ ಟೇಕ್, ರೇಷ್ಮಾ ಅವರು ಕ್ಯಾಶ್ ಆನ್ ಡೆಲಿವರಿ ಅನ್ನೋದನ್ನು ಅವ್ರು ಕೊಡ್ತಿರೋದಿಲ್ಲ, ಬಿಕಾಸ್ ಅವ್ರದ್ದು ಸ್ಟಾರ್ಟಪ್ ಆಗಿರೋದ್ರಿಂದ ಆ್ಯಂಡ್ ನಾವು ಇಂಡಿಯನ್ಸ್ ಆಗಿರೋದ್ರಿಂದ, ರೈಟ್? ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಕ್ಯಾಮ್ ಮಾಡಿಬಿಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಪ್ರಾಡಕ್ಟನ್ನು ಇಸ್ಕೊಂಡಿರ್ತೀವಿ, ಅಮೌಂಟ್ ಕೊಡದೇ ಇರೋದಾಗಿರ್ಬೋದು, ರೈಟ್? ಕೆಲವ್ರು ಏನು ಮಾಡ್ತಿರ್ತಾರೆ ಅಂದರೆ ಪಾಪ ಪೋಸ್ಟ್ ಮೂಲಕ ಪ್ರಾಡಕ್ಟನ್ನು ತಲುಪಿಸ್ತಿರ್ತಾರೆ. ಸೊ ಇವಾಗ ಪೋಸ್ಟ್ ಮೂಲಕ ತಲುಪಿಸಿದಾಗ ನಾವು ಪೋಸ್ಟ್ ಮ್ಯಾನ್ಗೆ ಅಮೌಂಟ್ ಕೊಡೋಕ್ಕಾಗೋದಿಲ್ಲ, ರೈಟ್? ಸೊ ಅದು ಅವ್ರಿಗೆ ತಲುಪುತ್ತನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಕ್ಯಾಶ್ ಡೆಲಿವರಿ ಸ್ಟಾರ್ಟಪ್ಸ್ಗಳು ಅಥವಾ ಮೀಡಿಯಮ್ ಸೈಜ್, ತುಂಬ ಸ್ಮಾಲ್ ಸೈಜ್ ಕಂಪನೀಸ್ಗಳು ಏನು ಮಾಡ್ತಾರೆ, ಕ್ಯಾಶ್ ಆನ್ ಡೆಲಿವರಿಯನ್ನು ಕೊಟ್ಟಿರೋದಿಲ್ಲ, ಫಸ್ಟೇ ಪೇಮೆಂಟ್ ಇಸ್ಕೋತಾರೆ. ಸೊ ಇವಾಗ ನಾನು ಫಸ್ಟ್ ಪೇಮೆಂಟ್ ಕೊಡಬೇಕಲ್ವಾ? ಸೊ ರೇಷ್ಮಾ ಅವ್ರಿಗೆ ಹೆಂಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೋ ನನಗೂ ಅದೇ ರೀತಿ ಟ್ರಸ್ಟ್ ಇಶ್ಯೂಸ್ ಇರುತ್ತೆ, ರೈಟ್? ಸೊ ಇವಾಗ ನಾನು ಏನು ಮಾಡ್ತೀನಿ, ರೇಷ್ಮಾ ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ನಾನು ರೇಷ್ಮಾ ಅವರಿಗೆ, ನನಗೆ ಒಂದು ಶರ್ಟ್ ಬುಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ನಿಮ್ಮದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಸೊ ನಿಮ್ಮದು ಪ್ರೀಪೇಯ್ಡ್ ಮೆಥಡ್ ಇದೆ, ಸೊ ನೀವು ಡೆಲಿವರ್ ಮಾಡಿದ್ದೀರ ಅಲ್ವಾ? ಸೊ ನಾನು ಹೆಂಗೆ ನಿಮ್ಮನ್ನು ನಂಬಬೇಕಂತ ಅಂತಂದರೆ ಯಾವ ಪ್ರಾಡಕ್ಟ್ಸ್ ಇದ್ದಾವೆ, ವೆದರ್ ನೀವು ಜೆನ್ಯೂನಾ ಇಲ್ವಾ ನನಗೆ ಗೊತ್ತಾಗಬೇಕು. ಸೊ ಒಂದು ಐಡೆಂಟಿಟಿ ಇದ್ದರೆ ತೋರಿಸಿ ಅಂತ ನಾನು ಕೇಳ್ತೀನಿ, ರೈಟ್? ಸೊ ಆವಾಗ ರೇಷ್ಮಾ ಅವ್ರು ಏನು ಮಾಡ್ತಾರೆ, ಐದರ್ ಅವ್ರು ವಾಟ್ಸಪ್ಪಲ್ಲೆಲ್ಲ ಏನು ಮಾಡಬೇಕು, ಅವ್ರದ್ದು ರಿವ್ಯೂಸ್ಗಳು, ವಿಡಿಯೋ ರಿವ್ಯೂಸ್ಗಳು, ವಾಟ್ ಎವರ್ ಏನಾದರೂ ಇದ್ದರೆ ಅದನ್ನು ಅವ್ರು ಸೆಂಡ್ ಮಾಡಬೇಕು. ಸೊ ಆರ್ ಎಲ್ಸ್ ಅವ್ರದ್ದೊಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ, ಆ ವೆಬ್ಸೈಟ್ ಲಿಂಕ್ ಅವ್ರಿಗೆ ಸೆಂಡ್ ಮಾಡ್ತಾರೆ. ಆ ವೆಬ್ಸೈಟಲ್ಲಿ ಎಲ್ಲನೂ ಇರುತ್ತೆ, ಓಕೆ? ಅವ್ರ ಬ್ರ್ಯಾಂಡ್ ಏನು, ರೈಟ್? ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ, ಆ ಬ್ರ್ಯಾಂಡಲ್ಲಿ ಎಷ್ಟು ಥರ ಇದೆ, ಓಕೆ? ಸೊ ಇದೆಲ್ಲನೂ ಇರುತ್ತೆ. ಸೊ ವೆಬ್ಸೈಟ್ ಅನ್ನೋದೇನು, ಒಂದು ಬಿಸ್ನೆಸ್ಗಿರೋ ಒಂದು ಐಡೆಂಟಿಟಿ.
ಸೊ ಹಾಗಿದ್ರೆ ಈ ವೆಬ್ಸೈಟ್ ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಬಟ್ ನಿಮ್ಮ ಬಿಸ್ನೆಸ್ ಗ್ರೋ ಆಗಬೇಕಂದ್ರೆ ವೆಬ್ಸೈಟ್ ಈಸ್ ನೆಸೆಸರಿ, ಬೇಕು ವೆಬ್ಸೈಟ್. ಸೊ ಇವಾಗ ನನ್ನದೇ ಕೋರ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ನಂದು ಕೋರ್ಸ್ ಇದೆ, ಬಂದು ಡೈರೆಕ್ಟಾಗಿ ಜಾಯ್ನ್ ಆಗಿ ಅಂದರೆ ಜಾಯ್ನ್ ಆಗ್ತೀರಾ? ನಾನು ಏನು ಮಾಡಿದೆ, ಫಸ್ಟು ಫ್ರೀ ಡೆಮೋ ಕ್ಲಾಸ್ ತೊಗೊಂಡೆ. ಆಫ್ಟರ್ ದಟ್ ನಿಮಗೊಂದು ಟ್ರಸ್ಟ್ ಬಂತು, ಇವತ್ತಿಲ್ಲಿ ಜಾಯ್ನ್ ಆಗಿದ್ದಾರೆ, ರೈಟ್? ಸೊ ಇಲ್ಲಿ ಆಲ್ಮೋಸ್ಟ್ ಒಬ್ಬರು ಇಬ್ಬರು ಬಿಟ್ಟು ಇನ್ಯಾರು ಪೇಮೆಂಟ್ ಮಾಡಿಲ್ಲ. ಬಟ್ ಸ್ಟಿಲ್ ನಾನು ಕೇಳ್ತಿಲ್ಲ, ಬಿಕಾಸ್ ಫಸ್ಟ್ ಕ್ಲಾಸನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋ ರೀಸನ್ಗೋಸ್ಕರ, ರೈಟ್? ಸೊ ವೆಬ್ಸೈಟ್ ಅನ್ನೋದು ಇಂಪಾರ್ಟೆಂಟ್. ಸೊ ಇವಾಗ ನಮ್ಮದು ವೆಬ್ಸೈಟ್ ಇದೆ, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ವೆಬ್ಸೈಟ್ ಇದೆ. ಸೊ ಇದರಲ್ಲಿ ನನ್ನ ವೆಬ್ಸೈಟಿಗೆ ನನ್ನ ಬಿಸ್ನೆಸ್ಸಿಗೆ ಎಲ್ಲ ಸಂಬಂಧಪಟ್ಟದ್ದು ಇಲ್ಲಿ ನಾನು ಹಾಕಿರ್ತೀನಿ, ರೈಟ್? ಅಮೆಝಾನ್ದಿರ್ಬೋದು, ಸ್ನಿಚ್ ಇರ್ಬೋದು. ಸೊ ಬೇಸಿಕಲಿ ಒಂದು ಐಡೆಂಟಿಟಿ ವೆಬ್ಸೈಟ್ ಅನ್ನೋದು. ಸೊ ವೆಬ್ಸೈಟ್ ಬೇಕೇ ಬೇಕು. ಸೊ ಹಾಗಿದ್ರೆ ಈ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಡಿಸೈನ್ ಮಾಡಲಿಕ್ಕೆ ನಮಗೆ ಕೆಲವು ನೀಡ್ಸ್ಗಳು ಬೇಕಿರುತ್ತೆ. ಅಂತಂದರೆ ಕೆಲವು ನೀಡ್ಸ್ ಅಂತಂದರೆ ಜಸ್ಟ್ ಲೈಕ್ ಇವಾಗ ನಾವು ಒಂದು ಮನೆ ಕಟ್ಟಬೇಕಂತ ಅಂದ್ಕೊಳ್ಳೋಣ, ರೈಟ್? ಪಟ್ಟಣಂಗೆ ಹೋಗಿ ಮನೆ ಕಟ್ತೀರಾ ನೀವು? ಹೋಗ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಡ್ತೀರಾ ಮನೆನ? ನೋ, ರೈಟ್? ಮನೆ ಕಟ್ಟಬೇಕಂತಂದರೆ ಅದಕ್ಕೆ ಆದಂಥ ನೀಡ್ಸ್ ಬೇಕು. ಏನು ಬೇಕು? ಸಿಮೆಂಟ್, ವಾಟರ್, ಮರಳು, ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು? ಲ್ಯಾಂಡ್ ಬೇಕು, ರೈಟ್? ಸೊ ಇವೆಲ್ಲ ಏನು, ಒಂದು ಮನೆ ಕಟ್ಟೋಕ್ಕೆ ಬೇಕಾಗತ್ತಂಥ ನೀಡ್ಸ್ಗಳು. ಎಸ್ ಆರ್ ನೋ? ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಎಸ್, ರೈಟ್? ನೀಡ್ಸ್. ಅದೇ ರೀತಿ ಒಂದು ಮನೆ ಕಟ್ಟಲಿಕ್ಕೂ ಕೂಡ, ಅದೇ ರೀತಿ ಒಂದು ವೆಬ್ಸೈಟನ್ನು ಡಿಸೈನ್ ಮಾಡಲಿಕ್ಕೂ ನಮಗೆ ಕೆಲವು ನೀಡ್ಸ್ ಇರುತ್ತೆ, ಓಕೆ? ಕೆಲವು ನೀಡ್ಸ್. ಹಾಗಿದ್ರೆ ಆ ನೀಡ್ಸ್ಗಳು ಏನು? ಸಿಂಪಲ್, ಡೊಮೈನ್, ಹೋಸ್ಟಿಂಗ್. ಸೊ ಫಸ್ಟ್ ಡೊಮೈನ್ ಅಂದರೆ ಏನು? ಇಲ್ಲಿ ಜಾಯ್ನ್ ಆಗಿದ್ದೀರ. ಜಾಯ್ನ್ ಆಗಿರೋರ್ಗೆ ಎಲ್ರಿಗೂ ಒಂದು ಹೆಸರಿದೆ, ರೈಟ್? ಸಿದ್ದು, ಬಸನಗೌಡ, ಮೋಹನ್, ರೇಷ್ಮಾ, ನಿಶ್ಚಿತ್, ಪ್ರದೀಪ್. ಎಸ್ ಆರ್ ನೋ? ಇದೆ, ರೈಟ್? ಸೊ ಡೊಮೈನ್ ಅಂದರೆ ಏನು? ಐ ಮೀನ್ ನೇಮ್ಸ್ಗಳು ಏನಕ್ಕೆ ಇಡ್ತೀವಿ? ನಮಗೆ ಐಡೆಂಟಿಟಿ ಬೇಕು. ಸೊ ಇವಾಗ ನಿಮಗೆ ನೇಮ್ಸ್ಗಳೇ ಇಲ್ಲ, ಓಕೆ? ನಾನು ನಿಮ್ಮನ್ನು ಕರೆಯೋಕ್ಕಾಗುತ್ತಾ? ರೈಟ್? ಅಂತ ಅಂದರೆ ಎಲ್ಲರೂ ತಿರುಗಿ ನೋಡ್ತೀರಾ, ರೈಟ್? ಸೊ ಒಂದು ಫಾರ್ ಎಕ್ಸಾಂಪಲ್ ನಾವು ABCD ಕಲಿತರೂ ಕೂಡ ಅದರದೇ ಆದಂಥ ಒಂದು ಐಡೆಂಟಿಟಿ ಇದೆ. ABCD ಆಲ್ಫಾಬೆಟ್ಸಿಗೆ ಕೂಡ ಅದರದೇ ಆದಂಥ ಒಂದು ಐಡೆಂಟಿಟಿ ಇದೆ. ಎಲ್ಲ ಲೆಟರ್ಸ್ A ಅಲ್ಲ, ಎಲ್ಲ ಲೆಟರ್ಸ್ B ಅಲ್ಲ, ರೈಟ್? ಸೊ ಅದೇ ರೀತಿ ಡೊಮೈನ್ ಅಂತ ಅಂದರೆ ಮನುಷ್ಯರಿಗೆ ನೇಮ್ಸ್ ಇರ್ತವೆ, ರೈಟ್? ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅದನ್ನೇ ನಾವೇನಂತ ಕರಿತೀವಿ? ಡೊಮೈನ್ಸ್. ಡೊಮೈನ್ಸ್ ನಥಿಂಗ್ ಬಟ್ ವಾಟ್? ನೇಮ್ ಆಫ್ ದ ವೆಬ್ಸೈಟ್. ಸೊ ನೀವಿಲ್ಲಿ ನಿಮಗೆ ಗೊತ್ತಿರೋ ಅಂತ, ಓಕೆ? ಸೊ ಯಾವುದಾದ್ರೂ 3 ರಿಂದ 4 ವೆಬ್ಸೈಟನ್ನು ಬೇಗ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ? ಬೇಗ ಗೊತ್ತಿರೋ ಯಾವುದಾದ್ರೂ 3 ರಿಂದ 4 ವೆಬ್ಸೈಟ್ಸ್. ಲೆಟ್ ಮೀ ಟೇಕ್ ಒಬ್ಬೊಬ್ಬರೇ ಒಂದೊಂದು ವೆಬ್ಸೈಟನ್ನು ಮೆನ್ಷನ್ ಮಾಡಿ. www.snitch.com, okay? www.snitch.com, okay? So then amazon.com, okay? So then ಬೇರೆ www.fiverr.com,
flipkart dot in www dot dmtk dot in, right? And let me take fit dot cult ಅಂತ ಅನ್ಕೊಳ್ಳೋಣ. ಓಕೆ, ಆರ್ ಎಲ್ ಫಿಟ್ ಡಾಟ್ ಆರ್ಗ್, ರೈಟ್? ಸೊ ಇಲ್ಲಿ ನೀವು ನೋಡಿದ್ರೆ ಪ್ರತಿಯೊಂದು ವೆಬ್ಸೈಟಿಗೂ ಕೂಡ ಸ್ಟ್ರಕ್ಚರ್ ಅನ್ನೋದಿದೆ. ಸಿ, ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಮೆಝಾನ್ ಡಾಟ್ ಕಾಮ್, ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ನಿಚ್ ಡಾಟ್ ಕಾಮ್, ರೈಟ್? ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫ್ಲಿಪ್ಕಾರ್ಟ್ ಡಾಟ್ ಇನ್, ಡಿ ಎಮ್ ಟಿ ಕೆ ಡಾಟ್ ಇನ್, ಫಿಟ್ ಡಾಟ್ ಆರ್ಗ್, ರೈಟ್? ಸೊ ನಮಗೆ ಈ ಫಿಟ್, ಡಿ ಎಮ್ ಟಿ ಕೆ, ಫ್ಲಿಪ್ಕಾರ್ಟು, ಅಮೆಝಾನು, ಸ್ನಿಚ್ಚು ಇದೇನು ಅಂತ ಗೊತ್ತಾಯ್ತು. ಇವೆಲ್ಲ ಏನು? ಡೊಮೈನ್ಸ್. ಏನು? ಡೊಮೈನ್ಸ್, ನೇಮ್ ಆಫ್ ದ ವೆಬ್ಸೈಟ್ಸ್, ರೈಟ್? ಸೊ ಡಿ ಎಮ್ ಟಿ ಕೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ನಿಚ್, ನೇಮ್ಸ್. ಬಟ್ ಸೊ ಇಲ್ಲಿ ನೀವು ನೋಡ್ಬೋದು ಡಬ್ಲ್ಯೂ 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 ಆ್ಯಂಡ್ ದೆನ್ ಡಬ್ಲ್ಯೂ 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 ಈ ಪ್ಯಾರಾಮೀಟರ್ ಇದೆ. ಸೊ ಇದೇನು ಅಂತ ನೀವು ಹೇಳ್ತೀರಾ, ರೈಟ್? ಡಬ್ಲ್ಯೂ ಡಬ್ಲ್ಯೂ ಅಂತ ಅಂದರೆ ಏನು ಅಂತ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ? ಮೆನ್ಷನ್ ಮಾಡಿ ನೋಡೋಣ. ವರ್ಲ್ಡ್ ವೈಡ್ ವೆಬ್. ಎಸ್, ವರ್ಲ್ಡ್ ವೈಡ್ ವೆಬ್. ಸೊ ಇದ್ರ ಕೆಲಸ ಏನಂಗಾರೆ? ಓಕೆ, ಇದ್ರ ಕೆಲಸ ಏನು? ಸಿಂಪಲ್ ಆಗಿ ಹೇಳ್ತೀನಿ. ಸಿ, ಇವಾಗ 8 ಮೆಂಬರ್ಸ್ ಇದ್ದೀರಾ, ರೈಟ್? ಸೊ ಇವಾಗ ಲೆಟ್ ಮಿ ಟೇಕ್ ನಿಶ್ಚಿತ್ ಅನ್ನೋರು ಇದರಲ್ಲಿ ಈ ಆನ್ಲೈನ್ ಕ್ಲಾಸಲ್ಲಿ 5 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ, ಮೆಂಬರ್ಸ್. ಓಕೆ, ಸೊ ಇವಾಗ ನಾನು ನಿಶ್ಚಿತ್ ಅಂತ ಕರಿತೀನಿ. ನಿಶ್ಚಿತ್ ಅನ್ನೋರು 5 ಮೆಂಬರ್ಸ್ ಇದ್ದಾರೆ. ಯಾವ ನಿಶ್ಚಿತ್ ಅಂತ ರಿಪ್ಲೈ ಮಾಡ್ತಾರೆ, ರೈಟ್? ಎಲ್ರಿಗೂ ಕನ್ಫ್ಯೂಷನ್, ರೈಟ್? ಎಲ್ಲರಿಗೂ, ರೈಟ್? ಎಲ್ರಿಗೂ ಕನ್ಫ್ಯೂಷನ್. ಯಾವ ನಿಶ್ಚಿತ್ನ ಮ್ಯಾಮ್ ಕರೆದ್ರು, ರೈಟ್? ಸೊ ಇಲ್ಲಿ ಕನ್ಫ್ಯೂಷನ್ ಇದೆ ಬಿಕಾಸ್ ನಿಶ್ಚಿತ್ ಅನ್ನೋರು 5 ಮೆಂಬರ್ಸ್ ಇದ್ದಾರೆ. ಸೊ ಇವಾಗ ನಾನೇನು ಮಾಡ್ತೀನಿ ನೋಡಪ್ಪ, ಈ ಬ್ಯಾಚಲ್ಲಿ ನಿಶ್ಚಿತ್ ಅನ್ನೋರು ನನಗೊಬ್ಬರೇ ಇರಬೇಕು, ನನಗೆ ಇನ್ನೊಬ್ರು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಶ್ಚಿತ್ ಅನ್ನೋರನ್ನ ಒಬ್ರನ್ನ ಮಾತ್ರ ಕ್ಲಾಸಲ್ಲಿ ಇರಿಸ್ಕೊಂಡು ಇನ್ನು 4 ಮೆಂಬರ್ಸನ್ನು ನಾನು ವಾಪಸ್ ಕಳಿಸ್ತೇನೆ. ಓಕೆ, ವಾಪಸ್ ಕಳಿಸ್ತೇನೆ. ಬೇಡ, ನಿಮ್ಮ ಫೀಸು ಬೇಡ, ಏನು ಬೇಡ ಅಂತೇಳಿ ವಾಪಸ್ ಕಳಿಸ್ತೇನೆ. ಸೊ ಇವಾಗ ನಿಶ್ಚಿತ್ ಅನ್ನೋರು ಒಬ್ಬರೇ, ಕನ್ಫ್ಯೂಷನ್ ಇರೋದಿಲ್ಲ, ರೈಟ್? ಸೊ ಈ ಡಬ್ಲ್ಯೂ 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 ಅನ್ನೋದು ಏನಪ್ಪ ಅಂತ ಅಂದರೆ ಇಡೀ ವರ್ಲ್ಡಲ್ಲಿ, ರೈಟ್? ಇಡೀ ವರ್ಲ್ಡಲ್ಲಿ ಅಮೆಝಾನ್ ಅನ್ನೋದು ಇನ್ನೊಂದು ಇರೋ ವೆಬ್ಸೈಟನ್ನು ನೋಡಿದ್ದೀರಾ ನೀವು? ಫ್ಲಿಪ್ಕಾರ್ಟ್ ಅನ್ನೋದು ಇನ್ನೊಂದು ವೆಬ್ಸೈಟನ್ನು ನೋಡಿದ್ದೀರಾ ನೀವು? ಮಿಂತ್ರಾ ಅನ್ನೋದು ಇನ್ನೊಂದು ವೆಬ್ಸೈಟನ್ನು ನೀವು ನೋಡಿದ್ದೀರಾ? ಟೆಲ್ ಮಿ, ಮೆನ್ಷನ್ ಮಾಡಿ ಚಾಟ್ ಬಾಕ್ಸಲ್ಲಿ, ಎಸ್ ಆರ್ ನೋ? ನೋ, ರೈಟ್? ಒಂದೇ ವೆಬ್ಸೈಟ್. ಸೊ ಈ ಡಬ್ಲ್ಯೂ 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 ಅನ್ನೋದು ಏನು ಮಾಡುತ್ತೆ, ಒಂದು ರೂಲ್ ಹಾಕುತ್ತೆ. ನೋಡಪ್ಪ, ಒಂದು ಹೆಸರಿನ ವೆಬ್ಸೈಟ್ ವರ್ಲ್ಡಲ್ಲಿ ಒಂದೇ ಇರಬೇಕು, ಇನ್ನೊಂದು ಇರಬಾರ್ದು, ರೈಟ್? ಸೊ ಇವಾಗ ಅಮೆಝಾನ್.com ಅನ್ನೋದು ಇನ್ನೊಂದು ವೆಬ್ಸೈಟ್ ಇಲ್ಲ, ಅಮೆಝಾನ್ ಒಂದೇ ವೆಬ್ಸೈಟ್ ಇರೋದು. ಫ್ಲಿಪ್ಕಾರ್ಟ್ ಅನ್ನೋದು ಒಂದೇ ವೆಬ್ಸೈಟ್, ಮಿಂತ್ರಾ ಅನ್ನೋದು ಒಂದೇ ವೆಬ್ಸೈಟ್. ಅಷ್ಟೇ ಯಾಕೆ, ಡಿ ಎಮ್ ಟಿ ಕೆ ಅನ್ನೋದು ಕೂಡ ಒಂದೇ ವೆಬ್ಸೈಟ್. ಓಕೆ, ಸೊ ಈ ಡಬ್ಲ್ಯೂ 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 ಏನು ಮಾಡುತ್ತೆ, ರೂಲ್ ಹಾಕುತ್ತೆ. ಸೊ ಇದು ಬೇಸಿಕಲಿ ಏನಪ್ಪ ಅಂತಂದರೆ ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಕಂಪನಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ. ಸೊ ರೂಲ್ ಹಾಕುತ್ತೆ, ಒಂದೇ ಇರಬೇಕು, ಒಂದು ಡೊಮೈನಿನ ಹೆಸರಿನ ವೆಬ್ಸೈಟ್ ಒಂದೇ ಇರಬೇಕು, ಇನ್ನೊಂದು ಇರಬಾರ್ದು, ರೈಟ್? ಸೊ ಈ ರೂಲ್ ಡಬ್ಲ್ಯೂ 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 ಹಾಕುತ್ತೆ, ರೈಟ್? ಸೊ
ಈ ಡಬ್ಲ್ಯೂ ಅನ್ನೋದೇನು ಅಂತ ಗೊತ್ತಾಯಿತು. ಆ್ಯಂಡ್ ಇದ್ರ ಕೆಲಸ ಏನಂತ ಗೊತ್ತಾಯಿತು. ಈ ಫಿಟ್ಟು, DMTK, ಫ್ಲಿಪ್ಕಾರ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇದೇನು ಡೊಮೈನ್, ರೈಟ್. ಇದೇನು ವರ್ಲ್ಡ್ ವೈಡ್ ವೆಬ್ ಅಂತಂದರೆ ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಕಂಪನಿ. ಇದೇನು ಮಾಡುತ್ತೆ, ಇಂಟರ್ನೆಟ್ನ ಆರ್ಗನೈಸ್ ಮಾಡ್ತಾ ಬರುತ್ತೆ. ಸೊ ಒಂದು ವೆಬ್ಸೈಟಿನ ನೇಮನ್ನು ಇನ್ನೊಬ್ರಿಗೆ ಕೊಡೋದಿಲ್ಲ. ಬಟ್ ಇಲ್ಲಿ ನೀವು ನೋಡ್ಬೋದು .com, .in, ರೈಟ್, .org ಈ ರೀತಿ ನಮಗೆ ಏನು ಟರ್ಮ್ಸ್ಗಳನ್ನು ನಾವು ನೋಡೋಕ್ಕೆ ಸಿಗುತ್ತೆ, ರೈಟ್. ಸೊ ಲೆಟ್ ಮಿ ಟೇಕ್ ಅಗೈನ್ ಇದೇ ಎಕ್ಸಾಂಪಲನ್ನು ನಾನು ತೊಗೋತೀನಿ. ನಿಶ್ಚಿತ್ ಅನ್ನೋರು ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದರು. ನಾನೇನು ಮಾಡಿದೆ, ನನಗೂ ಕನ್ಫ್ಯೂಷನ್ ಆಗ್ತಿದೆ, ಅವ್ರಿಗೂ ಕನ್ಫ್ಯೂಷನ್ ಇದೆ ಅಂತ ಹೇಳಿಬಿಟ್ಟು 4 ಮೆಂಬರ್ಸನ್ನು ವಾಪಸ್ ಕಳಿಸ್ತೀನಿ, ಒಬ್ರನ್ನ ಮಾತ್ರ ಇಟ್ಕೋತೀನಿ, ರೈಟ್. ಸೊ ಇಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ ಅಂತ ಅರ್ಥ. ಬಟ್ ಹಿಂಗೆ ಮಾಡೋದ್ರಿಂದ ನನಗೆ ಲಾಸ್, ರೈಟ್. ಬಿಕಾಸ್ 4 ಮೆಂಬರ್ಸ್ ಹೋದರೆ ನನಗೆ ಅವ್ರು ಕೊಡೋ ಫೀಸನ್ನು ಕೂಡ ನಾನು ರಿಟರ್ನ್ ಮಾಡಬೇಕು, ರೈಟ್. ಸೊ ನಾನಿವಾಗ ಏನು ಮಾಡ್ತೀನಿ, ಈ ನಿಶ್ಚಿತ್ ಅನ್ನೋರಿಗೆ ಇನಿಷಿಯಲ್ಸ್ ಇಟ್ಕೊತ ಬರ್ತೀನಿ. ಇನಿಷಿಯಲ್ಸ್, ಫಾರ್ ಎಕ್ಸಾಂಪಲ್ ನಿಶ್ಚಿತ್ N, ನಿಶ್ಚಿತ್ M, ರೈಟ್, ನಿಶ್ಚಿತ್ S. ಓಕೆ, ಈ ರೀತಿ ನಾನು ಏನು ಮಾಡ್ತೀನಿ, ಇನಿಷಿಯಲ್ಸ್ಗಳನ್ನ ಇಟ್ಕೊಂಡು ಬರ್ತೀನಿ. ಸೊ ಇವಾಗ ನನಗೆ ಕನ್ಫ್ಯೂಷನೇ ಇರೋದಿಲ್ಲ. ಬಿಕಾಸ್ ನಿಶ್ಚಿತ್ N ಅಂತ ಅಂದರೆ ನಿಶ್ಚಿತ್ N ಅವರೇ ರೆಸ್ಪಾಂಡ್ ಮಾಡ್ತಾರೆ. ನಿಶ್ಚಿತ್ M ಅನ್ನೋರನ್ನ ನಾನು ಕೇಳಿದ್ರೆ ನಿಶ್ಚಿತ್ M ಅವರೇ ಏನು ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ನಿಶ್ಚಿತ್ S ಅಂದರೆ ನಿಶ್ಚಿತ್ S ಅವರೇ ರೆಸ್ಪಾಂಡ್ ಮಾಡ್ತಾರೆ. ಸೊ ಇಲ್ಲಿ ನನಗೂ ಕನ್ಫ್ಯೂಷನ್ ಇಲ್ಲ, ಅವ್ರಿಗೂ ಕನ್ಫ್ಯೂಷನ್ ಇಲ್ಲ, ರೈಟ್. ನಾನು ಯಾರನ್ನು ಕೂಗ್ತೀನೋ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನಿವಾಗ ಈ 4 ಮೆಂಬರ್ಸನ್ನು ವಾಪಸ್ ಕಳಿಸೋ ನೆಸೆಸಿಟಿನೇ ಇಲ್ಲ. ಸೊ ಈ ರೀತಿ ನಾನು ಇನಿಷಿಯಲ್ಸ್ ಕೊಟ್ಬಿಟ್ಟೆ, ರೈಟ್. ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಇನಿಷಿಯಲ್ಸ್ ಇರ್ತವೆ. ಅದನ್ನೇ ನಾವೇನಂತ ಅಂತೀವಿ, .com, .in, .org, .cult, ರೈಟ್. ಸೊ ಈ ರೀತಿ. ಸೊ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ, ಎಕ್ಸ್ಟೆನ್ಷನ್ಸ್. ಸೊ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ ಸರ್ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ ಅಥವಾ ಇನಿಷಿಯಲ್ಸ್ ಇರ್ತವೆ. ಅವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. .com, .in, .org, .cult, ರೈಟ್. ಸೊ ಇವೆಲ್ಲವುದು ಕೂಡ ಎಕ್ಸ್ಟೆನ್ಷನ್ಸ್. ಸೊ ಈ ಡಬ್ಲ್ಯೂ ಇವಾಗ ಅಗೇನ್ ಏನು ಮಾಡುತ್ತೆ ಅಂದರೆ, ನೋಡಪ್ಪ ಸ್ವಾಮಿ, ನೀನು DMTK.in ಅನ್ನೋ ವೆಬ್ಸೈಟನ್ನು ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಒಂದು ವೆಬ್ಸೈಟನ್ನು ಆಲ್ರೆಡಿ ಲಕ್ಷ್ಮಿ ಅನ್ನೋ ವ್ಯಕ್ತಿ ಓನ್ ಮಾಡಿದ್ದಾರೆ, ಅಂತಂದರೆ ತೊಗೊಂಡಿದ್ದಾರೆ. ಬಟ್ ನಾನು ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಯು ಕ್ಯಾನ್ ಟೇಕ್ DMTK.com ಅನ್ನೋ ವೆಬ್ಸೈಟನ್ನು ನೀನು ತೊಗೋಬೋದು. DMTK.org ಅನ್ನೋದನ್ನು ನೀವು ತೊಗೋಬೋದು, ರೈಟ್. DMTK ಕಲ್ಟ್ ಫಿಟ್ ಅನ್ನೋದನ್ನು ನೀವು ತೊಗೋಬೋದು. ಸೊ ಸೇಮ್ ಡೊಮೈನನ್ನು ವಿತ್ ಡಿಫ್ರೆಂಟ್ ಎಕ್ಸ್ಟೆನ್ಷನ್ ನೀನು ತೊಗೋಬಹುದು. ಬಟ್ ಸೇಮ್ ಡೊಮೈನ್ ವಿತ್ ಸೇಮ್ ಎಕ್ಸ್ಟೆನ್ಷನನ್ನು ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ, ರೈಟ್. ಸೊ ಇದು ಡಬ್ಲ್ಯೂ ಹಾಕೋ ರೂಲ್, ರೈಟ್. ಸೊ ಗೊತ್ತಾಯ್ತಾ ಡೊಮೈನ್ ಅಂದರೆ ಏನು, ಎಕ್ಸ್ಟೆನ್ಷನ್ಸ್ ಅಂದರೆ ಏನು, ಡಬ್ಲ್ಯೂ ಅಂದರೆ ಏನು ಅಂತ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಎಸ್, ಚೆನ್ನಾಗಿ. ಯಾ. ಸೊ ನಾವು ಲೆಟ್ ಮಿ ಟೇಕ್, ನೀವೊಂದು ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡ್ತೀರಿ, ಸಿಮ್ ಕಾರ್ಡ್, ರೈಟ್. ಸೊ ಇವಾಗ ನೀವು ಈ ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟಾಗಿ ಯಾರಿಗಾದರೂ ಕಾಲ್ ಮಾಡೋಕ್ಕಾಗುತ್ತಾ? ಚಾಟ್ ನೀವು ಒಂದು ಸಿಮ್ ಕಾರ್ಡ್ ತೊಗೋತೀರೋ ಹೊಸದಾಗಿ, ಓಕೆ, ಇಮಿಡಿಯೇಟಾಗಿ ಯಾರಿಗಾದರೂ ಕಾಲ್ ಮಾಡೋಕ್ಕಾಗುತ್ತಾ? ನೋ. ವೈ? ನೀಡ್ ಫೋನ್ ಟು. ಸೊ ನಮಗೆ ಮೇಜರಾಗಿ ಏನು ಬೇಕು, ಫೋನ್ ಅನ್ನೋದು ಬೇಕು. ಯಾಕೆ? ಈ ಸಿಮ್ ಕಾರ್ಡ್ ಅನ್ನೋದು ಎಲ್ಲೋ ಒಂದು ಕಡೆ ಇನ್ಸರ್ಟ್ ಆಗಬೇಕು. ಎಲ್ಲಿ ಇನ್ಸರ್ಟ್ ಆಗಬೇಕು? ಫೋನಲ್ಲಿ ಇನ್ಸರ್ಟ್ ಆಗಬೇಕು. ಆವಾಗ ಮಾತ್ರ ನಾವು ಒಬ್ಬರಿಗೆ ಕಾಲ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ಸೊ ಈ ಡೊಮೈನ್ ಅನ್ನೋದು ಸಿಮ್ ಕಾರ್ಡ್ ಥರ, ಓಕೆ. ಸೊ ಈ ಡೊಮೈನ್ಗೆ ಒಂದು ಫೋನ್ ಅನ್ನೋದು ಬೇಕು, ಓಕೆ. ಸೊ ಇದು ನಾನು ಜಸ್ಟ್ ನಿಮಗೆ ಅರ್ಥ ಆಗಬೇಕಂತ ನಾನು ಹೇಳ್ತಿರೋದು. ಬಟ್ ಡೊಮೈನ್ ಆಗಲಿ ಅಥವಾ
ಅಥವಾ ಎಕ್ಸ್ಟೆನ್ಷನ್ಸ್ ಆಗಲಿ ಅಥವಾ ನಾನು ಇನ್ನೇನು ಟರ್ಮ್ಸ್ ಹೇಳ್ತೀನಿ ಅದು ಯಾವುದು ಕೂಡ ಫಿಸಿಕಲ್ ಫಾರ್ಮಲ್ಲಿ ಇರೋದಿಲ್ಲ, ರೈಟ್? ಎಲ್ಲ ವರ್ಚುವಲ್ ಫಾರ್ಮಲ್ಲಿ ಇರುತ್ತೆ, ರೈಟ್? ಚಲೋ. ಸೊ ಡೊಮೈನ್ ಅನ್ನೋದು ಒಂದು ಸಿಮ್ ಕಾರ್ಡ್ ಥರ ಅಂತ ಅಂದ್ಕೊಳ್ಳಿ. ಸೊ ಈ ಡೊಮೈನ್ ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಮಗೊಂದು ಫೋನ್ ಬೇಕು. ಆ ಫೋನನ್ನು ನಾವೇನಂತ ಕರಿತೀವಿ? ಹೋಸ್ಟಿಂಗ್. ಹೋಸ್ಟಿಂಗ್. ಸೊ ಈ ಹೋಸ್ಟಿಂಗ್ ಅಂದರೆ ಏನಾಗಿದ್ರೆ, ನನ್ನ ವೆಬ್ಸೈಟ್ ಇದೆ. ನನ್ನ ವೆಬ್ಸೈಟಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ರೈಟ್? ಎಲ್ಲ ಇನ್ಫಾರ್ಮೇಷನ್. ಈ ಎಲ್ಲ ಇನ್ಫಾರ್ಮೇಷನ್ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಬೇಕು, ರೈಟ್? ನಾನು ಕೊಡೋ ಇನ್ಫಾರ್ಮೇಷನ್ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಬೇಕು. ಆ ಸ್ಟೋರ್ ಆಗಲಿಕ್ಕೆ ನನಗೆ ಸ್ವಲ್ಪ ಸ್ಪೇಸ್ ಬೇಕು, ರೈಟ್? ಆ ಸ್ಪೇಸನ್ನು ನಾವು ಎಲ್ಲಿಂದ ತೊಗೊಳ್ತೀವಿ? ಸರ್ವರ್ ಕಡೆಯಿಂದ ತೊಗೊಳ್ತೀವಿ. ಆ ಸ್ಪೇಸನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಸ್ಟಿಂಗ್, ರೈಟ್? ಸೊ ಜಸ್ಟ್ ಸಿಂಪಲಾಗಿ ಎಕ್ಸಾಂಪಲ್ ಹೇಳಿಬಿಡ್ತೀನಿ. ನೀವೊಂದು ಫೋನ್ ತೊಗೊಂಡಿದ್ದೀರಾ ಅಂತ ಅಂದಾಗ ನೀವು ಅದರಲ್ಲಿ ವಿಡಿಯೋ, ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡ್ತೀರಾ, ರೈಟ್? ಆ ಕ್ಯಾಪ್ಚರ್ ಮಾಡಿದ್ದೆಲ್ಲ ಒಂದು ಕಡೆ ಸ್ಟೋರ್ ಆಗಬೇಕು, ರೈಟ್? ಅದಕ್ಕೆ ನಾವು ಫೋನಲ್ಲಿ ರ್ಯಾಮ್ ಅಂತ ಯೂಸ್ ಮಾಡ್ತೀವಿ, ರೈಟ್? ಸೊ ಅದೇ ರೀತಿ ಹೋಸ್ಟಿಂಗಲ್ಲೂ ಕೂಡ ಸೇಮ್. ನಾವು ನಮ್ಮ ವೆಬ್ಸೈಟಲ್ಲಿ ಕೊಡೋ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಲಿಕ್ಕೆ ನಮಗೆ ಸ್ಪೇಸ್ ಬೇಕು. ಅದನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಹೋಸ್ಟಿಂಗ್ ನಥಿಂಗ್ ಬಟ್ ವಾಟ್? ಸ್ಪೇಸ್ ಇನ್ ಎ ಸರ್ವರ್. ಓಕೆ? ಸೊ ಹೋಸ್ಟಿಂಗ್ ಅನ್ನೋದು ಮ್ಯಾಂಡೇಟ್ರಿ, ಡೊಮೈನ್ ಅನ್ನೋದು ಮ್ಯಾಂಡೇಟ್ರಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ರೈಟ್? ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ ಹೋಸ್ಟಿಂಗ್ ಅಂದರೆ ಏನು, ಡೊಮೈನ್ ಅಂದರೆ ಏನು ಅಂತ? ಚಲೋ. ಸೊ ನಾವು ಇವಾಗ ಒಂದು ಸಿಮ್ ಕಾರ್ಡ್ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ, ರೈಟ್? ಸೊ ಸಿಮ್ ಕಾರ್ಡ್ಸಲ್ಲಿ ಪ್ರೊವೈಡರ್ಸ್ ಅಂತ ಇದ್ದಾರೆ, ರೈಟ್? ಸೊ ಪ್ರೊವೈಡರ್ಸನ್ನು ಮೆನ್ಷನ್ ಮಾಡ್ತೀರಾ? ಚಾಟ್ ಬಾಕ್ಸಲ್ಲಿ ಏರ್ಟೆಲ್, ಓಕೆ, ಜಿಯೋ, ವೊಡಾಫೋನ್, ಎಸ್. ಸೊ ಸಿಮ್ ಕಾರ್ಡ್ಸಲ್ಲಿ ಪ್ರೊವೈಡರ್ಸ್ ಅಂತ ಇದ್ದಾರೆ, ರೈಟ್? ಜಿಯೋ, ಏರ್ಟೆಲ್, ವಿ, ರೈಟ್? ಸೊ ಈ ರೀತಿ ಸಿಮ್ ಕಾರ್ಡ್ಸಲ್ಲಿ ಪ್ರೊವೈಡರ್ಸ್ ಅಂತ ಇದ್ದಾರೆ. ಅದೇ ರೀತಿ ಡೊಮೈನ್ ಆ್ಯಂಡ್ ಹೋಸ್ಟಿಂಗ್ ಪ್ರೊವೈಡರ್ಸ್ಗಳು ಕೂಡ ಇದ್ದಾರೆ. ಸೊ ಈ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಕೊಡಲಿಕ್ಕೋಸ್ಕರ ಪ್ರೊವೈಡರ್ಸ್ಗಳು ಕೂಡ ಇದ್ದಾರೆ. ಸೊ ಅದರಲ್ಲಿ ಗೋಡ್ಯಾಡಿ ಅಂತ ಒಂದು ಬರುತ್ತೆ, ಹೋಸ್ಟಿಂಗು, ಹೋಸ್ಟ್ಗೆಟಾ, ದೆನ್ ಬ್ಲೂ ಹೋಸ್ಟ್, ರೈಟ್? ಸೊ ಈ ರೀತಿ ಪ್ರೊವೈಡರ್ಸ್ಗಳು ಬರ್ತಾರೆ. ಗೋಡ್ಯಾಡಿ, ಹೋಸ್ಟಿಂಗ್, ಹೋಸ್ಟ್ಗೆಟಾ, ಬ್ಲೂ ಹೋಸ್ಟ್, ರೈಟ್? ಬಿಗ್ ರಾಕ್, ಈ ರೀತಿ ನಮಗೆ ಸಾಕಷ್ಟು ಪ್ರೊವೈಡರ್ಸ್ಗಳು ಬರ್ತಾರೆ. ಜಸ್ಟ್ ಲೈಕ್ ಸಿಮ್ ಕಾರ್ಡ್ಸಲ್ಲಿ ಪ್ರೊವೈಡರ್ಸ್ ಇದ್ದಾರಲ್ಲ, ಅದೇ ರೀತಿ ನಮಗೆ ಹೋಸ್ಟಿಂಗ್ ಮತ್ತು ಡೊಮೈನಲ್ಲಿ ಕೂಡ ಪ್ರೊವೈಡರ್ಸ್ ಇದ್ದಾರೆ. ಬಟ್ ಇವಾಗ ಸಿಮ್ ಕಾರ್ಡ್ಸ್ ಏನರ ಬೇಸ್ ಮೇಲೆ ತೊಗೋತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಏರ್ಟೆಲ್ ನಾನು ಪ್ರೀವಿಯಸ್ ಆಗಿ ಯೂಸ್ ಮಾಡಿರ್ತೀನಿ, ಸೊ ಏರ್ಟೆಲ್ ಹೆಂಗಿದೆ ಅನ್ನೋದು ನನಗೆ ಗೊತ್ತು. ಜಿಯೋ ಪ್ರೀವಿಯಸ್ ಆಗಿ ಯೂಸ್ ಮಾಡಿದರೆ ಜಿಯೋ ಸರ್ವಿಸ್ ಹೆಂಗಿದೆ ಅನ್ನೋದು ಗೊತ್ತು. ವಿ ಗೊತ್ತು. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಬಿಕಾಸ್ ನಮ್ಮ ಸುತ್ತ ತುಂಬ ಜನ ಇರ್ತಾರೆ ಈ ಎಲ್ಲ ಸಿಮ್ಸ್ಗಳನ್ನು ಯೂಸ್ ಮಾಡೋದು. ಬಟ್ ಡೊಮೈನ್ ಮತ್ತು ಹೋಸ್ಟಿಂಗ್ ಅಂತ ಬಂದಾಗ ಎಲ್ಲರೂ ಯೂಸ್ ಮಾಡಲ್ಲ, ಕೆಲವ್ರು ಮಾತ್ರ ಯೂಸ್ ಮಾಡ್ತಾರೆ, ರೈಟ್? ಕೆಲವ್ರು ಮಾತ್ರ ಯೂಸ್ ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡಿರೋರೇ ಹೇಳ್ಬೇಕು. ನೀವು ರ್ಯಾಂಡಮ್ ಪರ್ಸನ್ ಹತ್ರ ಹೋಗ್ಬಿಟ್ಟು ಬ್ಲೂ ಹೋಸ್ಟ್ ಹೆಂಗಿದೆ, ಬಿಗ್ ರಾಕ್ ಹೆಂಗಿದೆ ಅಂತ ಕೇಳಕ್ಕೆ ಬರೋದಿಲ್ಲ, ರೈಟ್? ಯಾರು ಯೂಸ್ ಮಾಡಿರ್ತಾರೋ ಅಂಥವ್ರ ಹತ್ರನೇ ನೀವು ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಗೋಡ್ಯಾಡಿ ಯೂಸ್ ಮಾಡಿದ್ದೇನೆ, ಹೋಸ್ಟ್ಗೆಟಾ ಕೂಡ ಯೂಸ್ ಮಾಡಿದ್ದೀನಿ, ಬ್ಲೂ ಹೋಸ್ಟ್ ಕೂಡ ಯೂಸ್ ಮಾಡಿದ್ದೀನಿ, ನಾನು ಬಿಗ್ ರಾಕ್ ಯೂಸ್ ಮಾಡಿಲ್ಲ ನಾನು. ಸೊ ಬಿಗ್ ರಾಕ್ ಹೆಂಗಿದೆ ಅನ್ನೋದು ನಾನು ಹೇಳೋಕ್ಕಾಗೋಲ್ಲ. ಬಟ್ ಬಿಗ್ ರಾಕ್ ಸಮ್ಹೌ ಸ್ವಲ್ಪ ಕಾಸ್ಟ್ಲಿ,
ಬಟ್ ಬ್ಲೂ ಹೋಸ್ಟ್ ನಾನು ಯೂಸ್ ಮಾಡಿದ್ದೀನಿ. ಹೋಸ್ಟ್ ಗೇಟರ್ ನಾನು ಫಸ್ಟ್ ಯೂಸ್ ಮಾಡಿದ್ದು ಹೋಸ್ಟ್ ಗೇಟಾರೆ. ಅದಾದಮೇಲೆ ಹೋಸ್ಟಿಂಗರ್ ಯೂಸ್ ಮಾಡಿದ್ದೀನಿ. ಗೋಡ್ಯಾಡಿ ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ ಇದ್ರ ಬೇಸ್ ಮೇಲೆ ನಾನು ನಿಮಗೆ ರೆಫರ್ ಮಾಡಬಲ್ಲೆ ಯಾವುದು ಚೆನ್ನಾಗಿದೆ ಅಂತ. ರೈಟ್. ಸೊ ಹೋಸ್ಟಿಂಗು ಆ್ಯಂಡ್ ಬ್ಲೂ ಹೋಸ್ಟ್ ಈ ಎರಡೂ ಕೂಡ ಬೆಸ್ಟ್. ನೀವು ಇದರಲ್ಲಿ ಯಾವುದನ್ನು ಬೇಕಾದರೂ ತೊಗೋಬೋದು. ಸೊ ಜಸ್ಟ್ ಬೇರ್ ವಿತ್ ಮೀ. ಆಗಿದ್ರೆ ಇದಕ್ಕೆ ನಾನು ಅಮೌಂಟ್ ಪೇ ಮಾಡಬೇಕಾ? ವೆಯ್ಟ್. ಓಕೆ, ಆ್ಯಕ್ಚುಲಿ ಪೇ ಮಾಡಬೇಕು, ಬಟ್ ಜಸ್ಟ್ ಇನ್ನೊಂದು ಹಾಫ್ ಆನ್ ಅವರ್ ನೀವು ನನ್ನ ಜೊತೆ ಕರೆಕ್ಟಾಗಿದ್ದರೆ ನಿಮಗೆ ಒಂದು ಬೆಸ್ಟ್ ವಿಷಯ ನಾನು ಹೇಳ್ತೀನಿ. ರೈಟ್. ಸೊ ಹೋಸ್ಟಿಂಗ ಆ್ಯಂಡ್ ಬ್ಲೂ ಹೋಸ್ಟ್ 2 ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಇದರಲ್ಲಿ ನೀವು ಆರಾಮಾಗಿ ಡೊಮೈನ್ ಮತ್ತು ಹೋಸ್ಟಿಂಗನ್ನು ನೀವು ತೊಗೋಬೋದು. ರೈಟ್. ಬಟ್ ಫಸ್ಟು ನಾವೇನು ತೊಗೋಬೇಕಾಗುತ್ತೆ? ಡೊಮೈನ್ ಅಂತಂದರೆ ಒಂದು ಹೆಸರನ್ನು ನಾವು ನಮ್ಮ ಒಂದು ವೆಬ್ಸೈಟಿಗೆ ಇಡಬೇಕಾಗುತ್ತೆ. ರೈಟ್. ಸೊ ಫಾರ್ ಎಕ್ಸಾಂಪಲ್, ರೇಷ್ಮಾ ಅವ್ರಿಗೆ ಒಂದು ಹೆಣ್ಮಗು ಆಯಿತು ಅಂತ ಅಂದ್ಕೊಳ್ಳೋಣ. ಓಕೆ, ಒಂದು ಬೇಬಿ ಗರ್ಲ್ ಇದೆ. ಆ ಬೇಬಿ ಗರ್ಲಿಗೆ ನೀವು ಜಸ್ಟ್ ಕರಿಯಮ್ಮ, ಮಾರಮ್ಮ, ರೈಟ್, ಕೆಂಪಮ್ಮ ಈ ರೀತಿ ಹೆಸರು ಇಡ್ತೀರಾ ರೇಷ್ಮಾ? ರೈಟ್. ಆರ್ ಎಲ್ಸ್ ನಿಶ್ಚಿತ್, ನಿಮಗೆ ಮದುವೆ ಆದರೆ, ನಿಮಗೆ ಮಗು ಆದರೆ ನೀವಿಂಥ ಹೆಸರನ್ನು ಇಡ್ತೀರಾ? ನೋ. ರೈಟ್. ನಾವೇನು ಮಾಡ್ತೀವಿ? ಟ್ರೆಂಡಿಂಗ್ ಆಗಿ ಇರೋ ಹೆಸರುಗಳ್ನ ಹುಡುಕ್ತೀವಿ. ಅಂತಂದರೆ ಕರೆಯೋಕ್ಕೆ ಚೆನ್ನಾಗಿರ್ಬೇಕು ಅಂಥ ನೇಮ್ಸ್ಗಳನ್ನ ಇಡ್ತೀವಿ. ಅದೇ ರೀತಿ ಡೊಮೈನ್ಗೂ ಕೂಡ ಯಾವುದ್ಯಾವುದೋ ಒಂದು ಹೆಸರನ್ನು ಇಡಬಾರ್ದು. ರೈಟ್. ಸೊ ಫಾರ್ ಎಕ್ಸಾಂಪಲ್, ನೀವಿಡೋ ಡೊಮೈನ್ ನೇಮ್ ಐದರ್ ನಿಮ್ಮ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರಬೇಕು ಆರ್ ಯೂನಿಕ್ ಆಗಿರಬೇಕು. ರೈಟ್. ಸೊ ಫಾರ್ ಎಕ್ಸಾಂಪಲ್ ಅಮೆಝಾನ್. ಓಕೆ, ಸೊ ಅಮೆಝಾನ್ಗೂ ಅವ್ರು ಮಾಡೋ ಕೆಲಸಕ್ಕೂ ಸಂಬಂಧನೇ ಇಲ್ಲ, ಬಟ್ ಅಮೆಝಾನ್ ಅಂತ ಇದೆ. ಏನಕ್ಕೆ? ಅಮೆಝಾನ್ ಅನ್ನೋದು ತುಂಬ ದೊಡ್ಡ ಕಾಡದು. ರೈಟ್. ತುಂಬ ದೊಡ್ಡದು ಅಮೆಝಾನ್ ಫಾರೆಸ್ಟ್. ಸೊ ಸೇಮ್ ಅಮೆಝಾನ್ ವೆಬ್ಸೈಟ್ ಅನ್ನೋದು ಕೂಡ ಸಮುದ್ರ ಥರ. ನಿಮ್ಗಲ್ಲಿ ಎಷ್ಟು ಆಲ್ಮೋಸ್ಟ್ ನಿಯರ್ಲಿ 6 crores ಪ್ರಾಡಕ್ಟ್ಸ್ ಇದ್ದಾವೆ ಅಲ್ಲಿ. ಸೊ ಅಷ್ಟು ದೊಡ್ಡದಾಗಿ ಎಲಾಬ್ರೇಟ್ ಆಗಿ ನಮ್ಮ ವೆಬ್ಸೈಟ್ ಇದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಅಮೆಝಾನ್. ರೈಟ್. ಮಿಂತ್ರಾ. ಯಾರಿಗೆ ಗೊತ್ತು? ಮಿಂತ್ರಾ ಓನರ್ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಹೆಸರು ಇಟ್ಕೊಂಡಿರ್ಬೋದು. ಐ ಡೋಂಟ್ ನೋ, ಬಟ್ ಹೇಳ್ತಿರೋದು ಮಿಂತ್ರಾ. ರೈಟ್. ಆಜಿಯೋ. ಸೊ ಇವೆಲ್ಲ ತುಂಬ ಯೂನಿಕ್ ಆಗಿರೋ ನೇಮ್ಸ್. ನೈಕ್ ಅಷ್ಟೇ ಯಾಕೆ, 18 ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಇದೇನು? ಅವ್ನ ಜರ್ಸಿ ನಂಬರ್. ರೈಟ್. ಸಿ ಯೂನಿಕ್ ಆಗಿದ್ದಾವೆ. ರೈಟ್. ಹೆಸರು. ಸೊ ಈ ರೀತಿ ನೇಮ್ಸ್ಗಳು ಇಡಬೇಕು. ಆರ್ ಎಲ್ಸ್ ನಿಮ್ಮ ಪ್ರೊಫೆಷನ್ ಏನಿದೆ ಅದು ಆ್ಯಂಡ್ ನಿಮ್ಮ ನೇಮ್ ಈ ಎರಡನ್ನ ಕಾಂಬಿನೇಷನ್ ಆಗಿ ನೀವು ಇಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಡಿಜಿಟಲ್ ಮಾರ್ಕೆಟರ್. ರೈಟ್. ಸೊ ನಾನೇನು ಮಾಡ್ತೀನಿ? ಡಿಜಿಟಲ್ ಅಂತ ಫಸ್ಟ್ ತೊಗೊಳ್ತೀನಿ. ಅದಾದಮೇಲೆ ಲಕ್ಷ್ಮಿ ಅನ್ನೋದು ನನ್ನ ಹೆಸರು. ಬಟ್ ನಾನು ಆ ಲಕ್ಷ್ಮಿ ಅನ್ನೋದು ತೊಗೊಳ್ಳಲ್ಲ. ನನಗೊಂದು ಇನಿಷಿಯಲ್ ಐತೆ PJ ಅಂತ. ರೈಟ್. ನಾನೇನು ಮಾಡ್ತೀನಿ? digitalpj.com ಅಂತ ತೊಗೊಳ್ತೀನಿ. ಸೊ ಸಿಂಪಲ್ ಆಗಿದೆ. ರೈಟ್. ಡಿಜಿಟಲ್ PJ ಸಿಂಪಲ್. ರೈಟ್. ಆರ್ ಎಲ್ಸ್ ಇವಾಗ ನನ್ನ DMTK ಅನ್ನೋ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಕನ್ನಡ. ರೈಟ್. ಸೊ ನಾನು ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ DMTK.in ಅಂತ ಇಟ್ಟಿರೋದು. ರೈಟ್. ಸೊ ಈ ರೀತಿ ಕೂಡ ನೀವು ನಿಮ್ಮ ವೆಬ್ ಡೊಮೈನನ್ನು ತೊಗೋಬೋದು. ಆರ್ ಎಲ್ಸ್ ಒಂದು ಆ್ಯನಿಮಲ್ ನೇಮನ್ನು ಇಟ್ಕೊಂಡು ನೀವು ಫಾರ್ ಎಕ್ಸಾಂಪಲ್ ಡಿಜಿಟಲ್ ಪಾಂಡ. ರೈಟ್. ಪಿಕಾಕ್. ಐ ಥಿಂಕ್ ಪಿಕಾಕ್ ಅನ್ನೋದು ಯಾವುದೋ ಒಂದು ಬ್ರ್ಯಾಂಡ್ ಅಂತ ಅನಿಸುತ್ತೆ ನನಗೆ. ರೈಟ್. ಕಿಂಗ್ ಫಿಶರ್.
ಕಿಂಗ್ಫಿಶರ್, ರೈಟ್. ಸೊ ಕಿಂಗ್ಫಿಶರ್ ಅಂದ ತಕ್ಷಣ ಮಲ್ಯ ಮೀನು ಹಿಡಿಯೋನಂತ ಅಲ್ಲ, ರೈಟ್. ಸೊ ಅದೊಂದು ಬ್ರ್ಯಾಂಡ್. ಸೊ ಯೂನಿಕ್ ನೇಮ್ ಜಿಯೋ, ಸಿ, ರೈಟ್. ಸೊ ಯುನಿಕ್ ಆಗಿ ನೀವು ನಿಮ್ಮ ಡೊಮೈನ್ಸ್ಗಳನ್ನು ತಗೋಬೇಕು, ರೈಟ್. ಸೊ ನಾವು ಈ ಡೊಮೈನನ್ನು ತೊಗೊಳ್ಬೇಕು ಅಂತ ಅನ್ಕೊಳ್ತೀರಾ. ಸೊ ಫಾರ್ ಎಕ್ಸಾಂಪಲ್ ನೀವು ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಬೇಕಂತ ಅನ್ಕೋತೀರಾ. ಆನ್ ವಾಟ್ ಬೇಸಿಸ್ ನೀವು ತೊಗೊಳ್ತೀರಾ? ಆನ್ ವಾಟ್ ಬೇಸಿಸ್ ನೀವು ಡೊಮೈನ್ ಮತ್ತು ಹೋಸ್ಟಿಂಗನ್ನು ತೊಗೊಳ್ತೀರಾ, ಸಾರಿ ಸಿಮ್ ಕಾರ್ಡನ್ನು ತೊಗೊಳ್ತೀರಾ? ಸೊ ಎಷ್ಟು ಮಟ್ಟಿಗೆ ರೇಟಿಂಗ್ಸ್ ಇದೆ, ಎಷ್ಟು ಮಟ್ಟಿಗೆ ರೀಚಾರ್ಜ್ ಪ್ಲ್ಯಾನ್ ಇದೆ, ಸೊ ನೆಟ್ವರ್ಕ್ ಇಶ್ಯೂಸ್ ಜಾಸ್ತಿ ಇದೆಯಾ ಅಥವಾ ನೆಟ್ವರ್ಕ್ ಇಶ್ಯೂಸ್ ಏನಾದರೂ ಇದೆಯಾ, ರೈಟ್. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸಿಮ್ಮನ್ನು ನಾವು ಪರ್ಚೇಸ್ ಮಾಡ್ತೀವಿ, ರೈಟ್. ಅದೇ ರೀತಿ ಇಲ್ಲೂ ಕೂಡ ಸೇಮ್. ಪ್ರಾಪರಾಗಿ ನೀವು ಒಂದು ಡೊಮೈನ್ ಒಳ್ಳೆ ಕಂಪ್ನಿಯಿಂದ ತೊಗೋಬೇಕು. ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಏನು ಮಾಡಿದ್ದು, ಹೋಸ್ಟಿಂಗರ್ ಮತ್ತು ಬ್ಲೂ ಹೋಸ್ಟನ್ನು ರೆಫರ್ ಮಾಡಿದ್ದು. ಬಿಕಾಸ್ ನನಗೆ ಎರಡು, ಈ ಪರ್ಸ್ನಲಿ ನನಗೆ ಎರಡು ಇಷ್ಟ, ಅದಕ್ಕೋಸ್ಕರ. ಸೊ ಸರ್ವಿಸ್ ಚೆನ್ನಾಗಿದೆ, ರೈಟ್. ಸೊ ಇವಾಗ ನಾವು ಡೊಮೈನನ್ನು ತೊಗೋಬೇಕು. ಸೊ ಡೊಮೈನ್ ತೊಗೋಬೇಕಂದ್ರೆ ಫಸ್ಟ್ ನಾವು ಏನು ಮಾಡಬೇಕು, ಡೊಮೈನ್ ಮತ್ತು ಹೋಸ್ಟಿಂಗ್ ಅನ್ನೋ ಪ್ಲ್ಯಾಟ್ಫಾರ್ಮ್, ಯಾವ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಕೊಡೋರು, ಆ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು. ಸೊ ಇಫ್ ಇನ್ ಕೇಸ್ ಹೋಸ್ಟಿಂಗರ್, ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಹೋಸ್ಟಿಂಗರ್ಗೆ ಹೋಗ್ತೀನಿ. ಸೊ ಜಸ್ಟ್ hostingr.in ಅಂತ ನೀವು ಸರ್ಚ್ ಮಾಡಿ, ರೈಟ್. ಸೊ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಿ, ಸೊ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಒಂದು ಸಿಮ್ ಕಾರ್ಡಿಗೆ ಮಂತ್ಲಿ ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಪ್ಲ್ಯಾನ್ ಇರುತ್ತೆ, ರೈಟ್. $399, $499, $299, ರೈಟ್. ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ, ಸಿಂಗಲ್, ಪ್ರೀಮಿಯಮ್, ಅನ್ಲಿಮಿಟೆಡ್, ಕ್ಲೌಡ್ ಸ್ಟಾರ್ಟಪ್. ಸೊ ಈ ರೀತಿ ಪ್ಲ್ಯಾನ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಿಮಗೆ ಯಾವುದು ಬೇಕೋ ಆ ಪ್ಲ್ಯಾನನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೆಬ್ ಹೋಸ್ಟಿಂಗ್ ಅಂತ ಇರುತ್ತೆ. ಸೊ ವೆಬ್ ಹೋಸ್ಟಿಂಗನ್ನು ಮೇಕ್ ಶೋರ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ, ರೈಟ್. ಸೊ ಇಲ್ಲಿ ಸಿಂಗಲ್ 69 ಆ್ಯಂಡ್ 139, ಬಟ್ ನಾನು ಪ್ರಿಫರ್ ಮಾಡೋದು ಪ್ರೀಮಿಯಮ್. ಏನಕ್ಕೆ ಅಂತ ಹೇಳ್ತೀನಿ. ಸಿ, ಇಲ್ಲಿ 69 ರೂಪೀಸ್ ಇದೆ ಪರ್ ಮಂತ್. ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಫ್ರೀ ಡೊಮೈನ್ ಇಲ್ಲ, ಅಂದರೆ ಡೊಮೈನಿಗೆ ನೀವು ಅಮೌಂಟ್ ಪೇ ಮಾಡಬೇಕು. ಆ್ಯಂಡ್ ಸ್ಟೋರೇಜ್ ಇಲ್ಲಿ ನೋಡ್ಬೋದು, ಸಿ, ಬ್ಯಾಕಪ್ಸ್ ಇಲ್ಲಿ ನೋಡ್ಬೋದು, ಈ ರೀತಿ ಆಪ್ಷನ್ಸ್ ಇದೆ. ಬಟ್ ಪ್ರೀಮಿಯಮಲ್ಲಿ ನೀವು ನೋಡ್ಬೋದು ಅಪ್ ಟು 3 ವೆಬ್ಸೈಟ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು. 1 ವರ್ಷಕ್ಕೆ ಡೊಮೈನ್ ಫ್ರೀ. ಸೊ ಡೊಮೈನಿಗೆ ನೀವು ಅಮೌಂಟನ್ನು ಪೇ ಮಾಡೋ ನೆಸೆಸಿಟಿ ಇಲ್ಲ, ರೈಟ್. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು, ಫ್ರೀ ವೀಕ್ಲಿ ಬ್ಯಾಕಪ್ ಇರುತ್ತೆ, ರೈಟ್. SSL ಸರ್ಟಿಫಿಕೇಟ್ ಇರುತ್ತೆ, ವರ್ಡ್ಪ್ರೆಸ್ ಫ್ರೀ, ಇದೆಲ್ಲದು ಕೂಡ ಇರುತ್ತೆ. ಸೊ ಇಲ್ಲಿ ನೀವು ಏನು ಫ್ರೀ ಡೊಮೈನ್ ಅಂತ ಪರ್ಚೇಸ್ ಮಾಡ್ತೀರಲ್ವ, ಎಂಡ್ ಆಫ್ ದ ಡೇ ಇದೇ ಅಮೌಂಟ್ ಇಲ್ಲೂ ಕೂಡ ಚಾರ್ಜ್ ಆಗುತ್ತೆ. 10-20 ರೂಪೀಸ್ ಏನಿರುತ್ತೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ರೈಟ್. ಸೊ ನಾನಿಲ್ಲಿ ಪ್ರೀಮಿಯಮ್ಗೆ ಹೋಗ್ತೀನಿ. ಇಫ್ ಇನ್ ಕೇಸ್ ನೀವು 69ಗೆ ಹೋಗ್ತೀರಾ ಅಂದರೆ ನೀವು 69ಗೆ ಹೋಗ್ಬೋದು. ಇಟ್ಸ್ ಅಪ್ ಟು ಯು, ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಬೈ ಡಿಫಾಲ್ಟ್ ಲೆಂತ್ ಆಫ್ ಸಬ್ಸ್ಕ್ರಿಪ್ಷನ್ ಅಂತಂದರೆ ಈ ಡೊಮೈನನ್ನು ನೀವು ಎಷ್ಟು ವರ್ಷಕ್ಕೆ ತೊಗೊಳ್ತೀರಾ, 48 ಮಂತ್ಸಿಗೆ ತೊಗೊಳ್ತೀರಾ, 24 ಮಂತ್ಸಿಗೆ ತೊಗೊಳ್ತೀರಾ, 12 ಮಂತ್ಸಿಗೆ ತೊಗೊಳ್ತೀರಾ, 1 ಮಂತಿಗೆ ತೊಗೊಳ್ತೀರಾ. ಮೇಕ್ ಶೋರ್ 1 ಮಂತನ್ನು ಚೂಸ್ ಮಾಡಬೇಡಿ. ಏನಕ್ಕೆ ಅಂತ ಅಂದರೆ ನೀವು ಎಂಡ್ ಆಫ್ ದ ಡೇ ಹೋಸ್ಟಿಂಗ್ ಅಂತ ಏನು ತೊಗೊಳ್ತೀರಾ ಅದಕ್ಕೆ 1 ಮಂತ್ ಆಪ್ಷನ್ ಇರೋದಿಲ್ಲ, ಅದಕ್ಕೆ 12 ಮಂತ್ಸ್ ಆಪ್ಷನ್ನೇ ಇರುತ್ತೆ, 24 ಮಂತ್ಸ್ ಆಪ್ಷನ್ ಇರುತ್ತೆ, 48 ಮಂತ್ಸ್ ಆಪ್ಷನ್ ಇರುತ್ತೆ, ರೈಟ್. ಸೊ ನಾನಿಲ್ಲಿ ಲೆಟ್ ಮಿ ಟೇಕ್ 12 ಮಂತ್ಸ್ ಅಂತ ತೊಗೋತೀನಿ, ರೈಟ್. ಇಲ್ಲಿ ನೀವು ನೋಡ್ಬೋದು 299 ಪರ್ ಮಂತ್ ಆಗೋಯ್ತು. ಬಟ್ ಓಕೆ, ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪ್ಯಾನಲ್ ಓಪನ್ ಆಗುತ್ತೆ, ಓಕೆ. ಸೊ ಪೀರಿಯಡ್ ಇಲ್ಲಿ ನೀವು ನೋಡ್ಬೋದು ಕಾರ್ಟ್ಗೆ ಆ್ಯಡ್ ಆಗಿದೆ, ರೈಟ್, 12 ಮಂತ್ಸ್. ಸೊ ಅದಾದಮೇಲೆ ಇಲ್ಲಿ ಸೆಕ್ಯೂರ್ ಯುವರ್ ಡೊಮೈನ್, ನಿಮ್ಮ ಡೊಮೈನನ್ನು ಇಲ್ಲಿ ಯಾವ ಡೊಮೈನ್ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಆ ನೇಮನ್ನೇ ಇಲ್ಲಿ ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ರೇಷ್ಮಾ ಬ್ಲಾಗ್ಸ್, ಓಕೆ.
ನೀವು ನೋಡ್ಬೋದು ಅವೈಲೇಬಲ್ ಆಗಿದ್ದರೆ ಅವೈಲೇಬಲ್ ಅಂತ ತೋರಿಸುತ್ತೆ, ಇಲ್ಲ ಅಂತ ಅಂದರೆ ಅವೈಲೇಬಲ್ ಆಗಿಲ್ಲ ಅಂತ ತೋರಿಸುತ್ತೆ, ರೈಟ್. ಸೊ ರೇಷ್ಮಾ ಬ್ಲಾಗ್ಸ್ .com ಅನ್ನೋದು ಅವೈಲೇಬಲ್ ಇದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ರೇಷ್ಮಾ ಬ್ಲಾಗ್ಸ್ .in ಅಂತ ಸರ್ಚ್ ಮಾಡ್ತೀನಿ, ಅದು ಕೂಡ ಅವೈಲೇಬಲ್ ಆಗಿದೆ, ರೈಟ್. ಬಟ್ ಈ .com .inಗಿರೋ ವ್ಯತ್ಯಾಸ ಏನು? .com .in, ರೈಟ್. ಸೊ ಎರಡೂ ಕೂಡ ನಮ್ಮ ಇಂಡಿಯಾದಲ್ಲಿ ತುಂಬ ಯೂಸ್ ಮಾಡಿ ಅಂತಂದರೆ ಓವರ್ ಆಲ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ .com ಅನ್ನು. ಬಟ್ .in ಅನ್ನು ನೀವು ನೋಡಿದ್ರೆ ಇಂಡಿಯನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಇನ್ ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ ಅಷ್ಟೇ, ಓಕೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, right. So for example let me take ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ದರ್ಶನ್ ಇದ್ದಾರೆ ಅಂತ ಅನ್ಕೊಳ್ಳೋಣ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವ್ರು ಯಾವ ಸಿಟಿಲಿ ಇದ್ದಾರೋ ನಂಗೆ ಗೊತ್ತಿಲ್ಲ, ಬಟ್ ದರ್ಶನ್ ಇದ್ದಾರೆ ಅಂತ ಅನ್ಕೊಳ್ಳೋಣ, ರೈಟ್. ನಿಶ್ಚಿತ್ ಅವರು ದರ್ಶನಿನ ಡೈ ಹಾರ್ಡ್ ಫ್ಯಾನ್, ಬಟ್ ಅವ್ರ ಮನೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಯಾವ ಏರಿಯಾದಲ್ಲಿದೆ ಅನ್ನೋದು ಗೊತ್ತು. ಸೊ ಇವಾಗ ನಿಶ್ಚಿತ್ ಅವ್ರು ಹೋಗ್ಬಿಟ್ಟು ಪ್ರದೀಪ್ ಏನಿರ್ತಾರೆ ಅಲ್ವಾ, ಅವ್ರು ಅದೇ ಏರಿಯಾದಲ್ಲಿ ಪ್ರತಿದಿನ ಇರ್ತಾರೆ. ಸೊ ನಿಶ್ಚಿತ್ ಹೋಗ್ಬಿಟ್ಟು ಪ್ರದೀಪ್ ಅವ್ರನ್ನ ಕೇಳ್ತಾರೆ ಇಲ್ಲಿ ದರ್ಶನ್ ಮನೆ ಎಲ್ಲಿ ಅಂತ. ಸೊ ದರ್ಶನ್ ಫೇಮಸ್ ಸೆಲೆಬ್ರಿಟಿ, ರೈಟ್. ಸೊ ಪ್ರದೀಪ್ ಅವ್ರು ಆರಾಮಾಗಿ ಹೇಳ್ತಾರೆ ಹಿಂಗೆ ರೈಟ್ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ದರ್ಶನ್ ಮನೆ ಅಂತ, ರೈಟ್. ಬಿಕಾಸ್ ದರ್ಶನ್ ಈಸ್ ಅ ಫೇಮಸ್ ಗಾಯ್, ಅದಕ್ಕೋಸ್ಕರ ಅವ್ನ ಮನೆ ಗೊತ್ತು, ರೈಟ್. ಸೊ ಅದೇ ಏರಿಯಾದಲ್ಲಿ ಇರೋ, ಫಾರ್ ಎಕ್ಸಾಂಪಲ್ ಒಂದು 5 ವರ್ಷದಿಂದ ಅದೇ ಏರಿಯಾದಲ್ಲಿ ಮೋಹನ್ ಅವ್ರು ಇರ್ತಾರೆ. ನಿಶ್ಚಿತ್ ಅವ್ರು ಹೋಗ್ಬಿಟ್ಟು ಮೋಹನ್ ಮನೆ ಯಾವ್ದಿಲ್ಲಿ ಅಂತ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವ ಮೋಹನ್ ಅಂತಾರೆ, ರೈಟ್. ಸೊ ದರ್ಶನ್ ಫೇಮಸ್ ಲೈಕ್ ಎ ಲೋಕಲ್ ಬಾಯ್ ಥರ. ದಟ್ಸ್ ವೈ ಪ್ರದೀಪ್ ಅಡ್ರೆಸ್ ಗೊತ್ತು. ಸೊ ಈ .in ಅನ್ನೋದು ಕೂಡ ಇಂಡಿಯಾದಲ್ಲಿ ಲೋಕಲ್ ಬಾಯ್ ಥರ. ಹಾಗಿದ್ರೆ .com ತೊಗೊಂಡ್ರೆ ವರ್ಕ್ ಆಗಲ್ವಾ? ವರ್ಕ್ ಆಗುತ್ತೆ. ಬಟ್ ಈ .in ಅನ್ನು ತೊಗೊಂಡ್ರೆ ಗೂಗಲ್ ನಿಮ್ಮ ಒಂದು ವೆಬ್ಸೈಟನ್ನು ಬೇಗ ಕ್ರಾಲ್ ಮಾಡುತ್ತೆ, ಅಂತ ಅಂದರೆ ಬೇಗ ಕ್ರಾಲ್ ಮಾಡೋ ಚಾನ್ಸಸ್ ಹೈ ಇರುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಫಸ್ಟು .in ಹೋಗಿ, ಇಫ್ ಇನ್ ಕೇಸ್ .in ಇಲ್ಲ ಅಂತ ಅಂದರೆ ನೀವು .com ಅನ್ನು ಚೂಸ್ ಮಾಡಿ, ಓಕೆ. ಸೊ ಜಸ್ಟ್ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಜಸ್ಟ್ ಲೈಕ್ ಲೋಕಲ್ ಬಾಯ್. ಸೊ ಹೆಂಗೆ ಪ್ರದೀಪ್ ಅವರು ದರ್ಶನ್ ಮನೆ ಹಿಂಗೆ ಅಂತ ಹೇಳಿ ಅಡ್ರೆಸ್ ಹೇಳಿದ್ರು ಅದೇ ರೀತಿ ಅಷ್ಟೇ, ಓಕೆ. ಬಟ್ ಇವಾಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಲೆಟ್ ಮಿ ಟೇಕ್, ನೀವು ಯಾವುದೋ ಒಂದು US ಕ್ಲೈಂಟಿಗೆ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ, ರೈಟ್. ಆವಾಗ ನೀವು .com ತೊಗೊಳ್ತೀರಾ ಅಥವಾ .in ಅನ್ನು ತೊಗೊಳ್ತೀರಾ? ಹೇಳಿ. .in, ಓಕೆ. .com, ಓಕೆ. .com, ಓಕೆ. ಬಟ್ .us ತಗೋಬೇಕು. ಇಂಡಿಯಾಗೆ ಹೆಂಗೆ .in ಅನ್ನೋದು ಒಂದು ಎಕ್ಸ್ಟೆನ್ಷನ್ನು, US ಗೆ .us ಅನ್ನೋದು ಕೂಡ ಒಂದು ಎಕ್ಸ್ಟೆನ್ಷನ್. ಆಸ್ಟ್ರೇಲಿಯಾ ಆಗಿದ್ರೆ AU ಅಂತ ಇರುತ್ತೆ, ಅಥವಾ AUS ಸಮಥಿಂಗ್ ಏನೋ ಇದೆ, ರೈಟ್. ಸೊ US, ಯುನೈಟೆಡ್ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ Amazon.us. ಸಿ, Amazon.us. ಸಿ, ವೆಬ್ಸೈಟ್ ಓಪನ್ ಆಗ್ತಿದೆ, ರೈಟ್. .com ಅಂತ ತೆಗೆದ್ರು ವೆಬ್ಸೈಟ್ ಓಪನ್ ಆಗುತ್ತೆ, ಅಮೆಜಾನ್ಗೆ ಹೋಗ್ತೀವಿ, ರೈಟ್. ಸೊ ನೀವು ಯಾವ ಕಂಟ್ರಿಯ ಕ್ಲೈಂಟಿಗೆ ವರ್ಕ್ ಮಾಡ್ತೀರಾ ಅಥವಾ ಯಾವ ಕಂಟ್ರಿಯ ಕಂಪ್ನಿಗೆ ವರ್ಕ್ ಮಾಡ್ತೀರಾ, ಮೇಕ್ ಶೋರ್ ಡೊಮೈನನ್ನು ಆ ಕಂಪ್ನಿಯ ಆ ಕಂಟ್ರಿಯ ಎಕ್ಸ್ಟೆನ್ಷನಲ್ಲಿ ನೀವು ತೊಗೊಳಕ್ಕೆ ಟ್ರೈ ಮಾಡಿ. ಇಫ್ ಇನ್ ಕೇಸ್ ಅದಿಲ್ಲ ಅಂತ ಅಂದರೆ .comಗೆ ಹೋಗಿ. ನೀವು ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ .in ಈಸ್ ಓಕೆ. ಬೇರೆ ಬೇರೆ ಕಂಟ್ರಿಯವ್ರಿಗೆ ಹೋದರೆ ಅವರ ಕಂಟ್ರಿಯ ಎಕ್ಸ್ಟೆನ್ಷನ್ ಆ .com ಅನ್ನು ನೀವು ತೊಗೋಬೇಕಾಗುತ್ತೆ, ರೈಟ್. ಸೊ ಕ್ಲಿಯರ್ ಆಲ್ ಆಫ್ ಯು? ಚಲೋ ದೆನ್. ಸೊ ನಾವು ಇಲ್ಲಿ ನಾನೇನು ಮಾಡಬೇಕು, ರೇಷ್ಮಾ ಬ್ಲಾಗ್ಸ್ .in ಅಂತ ನಾನೇನು ಮಾಡಿದ್ದೀನಿ, ತೊಗೊಂಡಿದ್ದೇನೆ,
ಅಂತಂದರೆ ಚೂಸ್ ಮಾಡಿದ್ದೀನಿ. ಸಿ ಇಲ್ಲಿ ಫ್ರೀ ಡೊಮೈನ್ ಫಾರ್ 1 year. ಇಲ್ಲಿ ನೀವು ನೋಡ್ಬೋದು 30 ಡೇ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಆಪ್ಷನ್ ಇರುತ್ತೆ ನಮಗೆ ಹೋಸ್ಟಿಂಗರಲ್ಲಿ, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ 12 months ಆ್ಯಂಡ್ ಇಲ್ಲಿ ಡೊಮೈನನ್ನು ತೊಗೊಂಡಿದ್ದೀನಿ. ಸೊ ಹೋಸ್ಟಿಂಗನ್ನು ನಾನು ಸಪ್ರೇಟಾಗಿ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ಬೈ ಡಿಫಾಲ್ಟ್ ಹೋಸ್ಟಿಂಗಲ್ಲಿ ರೀಚ್ ಅನ್ನೋದು ಬಂದಿದೆ ಅಂತಂದರೆ ಹೋಸ್ಟಿಂಗಲ್ಲಿ ಇದ್ದೀವಿ ನಾವು, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ಬೈ ಡಿಫಾಲ್ಟ್ ಇವಾಗ ನಾವು ತೊಗೊಳ್ತಿರೋದು ಹೋಸ್ಟಿಂಗ್ ಮಾತ್ರ. ಸೊ ಡೊಮೈನ್ ನಾವು ತೊಗೊಳ್ತಿಲ್ಲ, ಬಿಕಾಸ್ ಡೊಮೈನ್ ಫ್ರೀಯಾಗಿ ಬರ್ತಿದೆ ನಮಗೆ, ಬಿಕಾಸ್ ಪ್ರೀಮಿಯಂ ಪ್ಲ್ಯಾನನ್ನು ನಾವು ಚೂಸ್ ಮಾಡಿದ್ದೆ, ರೈಟ್. ಸೊ 12 months ಇಲ್ಲಿ ನೀವು ನೋಡಿದ್ರೆ ಎಷ್ಟಾಯಿತು, 3101 rupees ಮಂತ್ಲಿಗಲ್ಲ, 1 ವರ್ಷಕ್ಕೆ ನೀವು ಪೇ ಮಾಡುವಂಥ ಅಮೌಂಟ್, 1 ವರ್ಷಕ್ಕೆ ನೀವು ಪೇ ಮಾಡುವಂಥ ಅಮೌಂಟ್. ಸಿ ಇಲ್ಲಿ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಕೂಪನ್ ಕೋಡ್ ಇದ್ದರೆ ಕೂಪನ್ ಕೋಡ್ ಕೊಡ್ಬೋದು, ಎಂಟರ್ ಮಾಡ್ಬೋದು, ನಿಮಗೆ 10% ಆಫರ್ ಸಿಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಇಲ್ಲಿ ಹೋಗಿ ಸರ್ಚ್ ಮಾಡಿ ಹೋಸ್ಟಿಂಗ ಕೂಪನ್ ಕೋಡ್. ಸೊ ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಕೂಪನ್ ಕೋಡ್ಸ್ಗಳು ಸಿಗ್ತವೆ, ರೈಟ್. ಶೋ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಕೂಪನ್ ಕೋಡ್ ಬರುತ್ತೆ. ಸಿ ಈ ಕೂಪನ್ ಕೋಡನ್ನು ಯೂಸ್ ಮಾಡಿಕೊಂಡು ನಾನು ತಗೋಬೋದು. ಸೊ ಲೆಟ್ ಮೀ ಕಾಪಿ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ದೆನ್ ಐ ವಿಲ್ ಗೋ ಬ್ಯಾಕ್ ಟು ಮೈ ಹೋಸ್ಟಿಂಗ್ ಪ್ಯಾನಲ್, ಹ್ಯಾವ್ ಎ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ದೆನ್ ಕೂಪನ್ಸ್ ಪೇಜ್, ದೆನ್ ಅಪ್ಲೈ. ಇಫ್ ಇನ್ ಕೇಸ್ ಕೂಪನ್ ಅಪ್ಲೈ ಆಗಿದ್ರೆ ಅಪ್ಲೈ ಅಂತ ಬರುತ್ತೆ. ಇಫ್ ಇನ್ ಕೇಸ್ ಆ ಕೂಪನ್ ವರ್ಕ್ ಆಗ್ತಿಲ್ಲ ಅಂತ ಅಂದರೆ, ರೈಟ್, ಸೊ ಅದು ವರ್ಕ್ ಆಗಲ್ಲ ಅನ್ನೋ ಮಾತು. ಹೋಸ್ಟಿಂಗ್ ಕೂಪನ್ ಕೋಡ್, ಸೊ ಲೆಟ್ ಮಿ ಚೆಕ್, ಬಟ್ ವರ್ಕ್ ಆಗ್ತವೆ. ಯಾ ಕೂಪನ್ ಕೋಡ್, ಸೊ ಸಮ್ ಕೂಪನ್ ಕೋಡ್ಸ್ ಎಕ್ಸ್ಪೈರ್ ಆಗಿರ್ತವೆ. ಅಪ್ಲೈ, ಇಲ್ಲಿ ಅಪ್ಲೈ ಆಗ್ತಿಲ್ಲ, ಬಟ್ ಅಪ್ಲೈ ಆದರೆ ನಿಮಗೆ ಆಲ್ಮೋಸ್ಟ್ 2600 rupees ಬೀಳುತ್ತೆ. 600 ಆರ್ 900 ಈ ಆಸುಪಾಸಲ್ಲಿ ಬೀಳುತ್ತೆ. ಅಂತಂದರೆ ಬೇಸಿಕಲಿ ನಿಮಗೆ 200 to 250 rupees ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಕೂಪನ್ ಕೋಡ್ ಅಪ್ಲೈ ಆದರೆ. ಓಕೆ, ಇಲ್ಲ ಅಂತಂದರೆ ಇಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬಿಲ್ಲಿಂಗ್ ಆಪ್ಷನ್ ಓಪನ್ ಆಗುತ್ತೆ, ರೈಟ್. ಸೊ ಬಿಲ್ಲಿಂಗ್ ಆಪ್ಷನ್ ಓಪನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ನಮಗೆ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಮೇಕ್ ಶೋರ್ ಇಲ್ಲಿ ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ ಏನು ಕೊಡ್ತೀರಲ್ವಾ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಮೇಕ್ ಶೋರ್ ನಿಮಗೆ ನೆನಪಿರೋ ಇಮೇಲ್ ಐ ಡಿ ಪಾಸ್ವರ್ಡನ್ನು ಕೊಡಿ, ಅಥವಾ ಹೊಸ್ದಾಗಿ ಒಂದು ಇಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಹೊಸ್ದಾಗಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದೆನ್ ಆ ಇಮೇಲ್ ಐ ಡಿ ಪಾಸ್ವರ್ಡನ್ನು ಇಲ್ಲಿ ಮೆನ್ಷನ್ ಮಾಡಿ. ಮೇಕ್ ಶೋರ್ ಇಮೇಲ್ ಐ ಡಿ ಪಾಸ್ವರ್ಡ್ ಮತ್ತು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಮರೆಯೋ ಹಾಗಿಲ್ಲ. ಮರ್ತ್ರಿ ಕೆಟ್ರಿ, ಓಕೆ, ಬಿಕಾಸ್ ನಮಗೆ ಒನ್ಸ್ ನಾವು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಪರ್ಚೇಸ್ ಮಾಡಿದ್ದಾದ ಮೇಲೆ ನಾವು ಇಫ್ ಇನ್ ಕೇಸ್ ಹೋಸ್ಟಿಂಗ್ ಪ್ಯಾನಲ್ಗೆ ನಾವು ಲಾಗಿನ್ ಆಗಬೇಕಂತ ಅಂದರೆ ಅಟ್ ಎನಿ ಕಾಸ್ಟ್ ನಮಗೆ ಇಮೇಲ್ ಐ ಡಿ ಪಾಸ್ವರ್ಡ್ ಗೊತ್ತಿರಬೇಕು, ಇಲ್ಲ ಅಂತಂದರೆ ನಾವು ಲಾಗಿನ್ ಆಗೋಕ್ಕಾಗೋದಿಲ್ಲ, ರೈಟ್. ಸೊ ಅದಕ್ಕೋಸ್ಕರ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನೋದು ಮ್ಯಾಂಡೇಟ್ರಿ. ಸೊ ಇಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಬಿಲ್ಲಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ so let me give this, okay, then continue ಮೇಲೆ ಕ್ಲಿಕ್ ಮಾಡ್ತೇನೆ, ರೈಟ್. ಸಿ ಇಮೇಲ್ ಐ ಡಿ ಕೊಟ್ಟಿದ್ದೀನಿ ನಾನು. ಸಿ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಓಪನ್ ಆಯಿತು. ಸೊ ಫಸ್ಟ್ ನೇಮ್, ನಿಮ್ಮ ಫಸ್ಟ್ ನೇಮ್ ಕೊಡಬೇಕು, ಲಾಸ್ಟ್ ನೇಮ್ ಅಂತಂದರೆ ನಿಮ್ಮ ಹೆಸರೇ ಕೊಡ್ಬೋದು, ಬೇರೆ ಏನು ಕೊಡಬೇಕಂತ ಏನಿಲ್ಲ. ಲಾಸ್ಟ್ ನೇಮ್, ಕಂಟ್ರಿ, ಫೋನ್ ನಂಬರ್, ರೈಟ್, ನಿಮ್ಮ ಫೋನ್ ನಂಬರ್, ಕೋಡನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸಿ ಇಫ್ ಇನ್ ಕೇಸ್ ಮೇಕ್ ಶೋರ್ ನೀವು ಯಾವ ಕಂಟ್ರಿ ಬಿಲ್ಲಿಂಗ್ ಮಾಡ್ತಿರ್ತೀರೋ ಆ ಕಂಟ್ರಿಯನ್ನು ಚೂಸ್ ಮಾಡಿ.
ಅದಾದಮೇಲೆ ಅಡ್ರೆಸ್ಸನ್ನು ಫಿಲ್ ಮಾಡಿ. ಸಿಟಿ, ಯಾವ ಸಿಟಿ, ತುಮಕೂರು, ಬ್ಯಾಂಗ್ಳೂರ್, ಮೈಸೂರು, ಬೆಳಗಾವಿ, ಶಿರಾ, ವಾಟ್ ಎವರ್. ಸ್ಟೇಟ್, ಯಾವ ಸ್ಟೇಟ್ ಅವರು. ಆ್ಯಂಡ್ ಪ್ರತಿಯೊಂದು ತಾಲೂಕಿಗೂ ಜಿಪ್ ಕೋಡ್ ಅನ್ನೋದು ಇರುತ್ತೆ. ಆ ಜಿಪ್ ಕೋಡನ್ನು ನೀವು ಮೆನ್ಷನ್ ಮಾಡಿ. ರೈಟ್. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ರೈಟ್. ಸೊ ಲೆಟ್ ಮೀ ಹ್ಯಾವ್ ಕೂಪನ್ ಕೋಡ್. ಇದು ಅಪ್ಲೈ ಆಗುವುದಿಲ್ಲ. ಚಲೋ. ರೈಟ್. ಸೊ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ residence, phone number, let me take, right, address, some dummy address ಕೊಡ್ತೀನಿ. ಸಿದ್ದೇಶ್ವರ ಸರ್ಕಲ್. ಓಕೆ. ಸಿಟಿ ಬೆಳಗಾವಿ. ರೈಟ್. ಸ್ಟೇಟ್ ಅಫ್ಕೋರ್ಸ್ ಕರ್ನಾಟಕ. ನೀವು ಯಾವ ಸ್ಟೇಟ್ ಅವ್ರು ಆಗಿರ್ತೀರೋ ಆ ಸ್ಟೇಟ್ ಕೊಡಿ. ಕರ್ನಾಟಕ. ಜಿಪ್ ಕೋಡ್ let me take uh, 591223. ರೈಟ್. ಇಫ್ ಇನ್ ಕೇಸ್ ನಿಮ್ಮದು ಕಂಪನಿ ಇದ್ರೆ ಕಂಪ್ನಿ ಡೀಟೇಲ್ಸ್ ಕೂಡ ಕೊಡ್ಬೋದು. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. UPI ಕೊಟ್ಟು ಪೇಮೆಂಟ್ ಮಾಡ್ತೀರಾ, ಕಾರ್ಡ್ ಕೊಡ್ತೀರಾ, ಪೇಪಾಲ್ ಯೂಸ್ ಮಾಡ್ತೀರಾ, EMI ಏನಾದರೂ ಯೂಸ್ ಮಾಡ್ತೀರಾ. ರೈಟ್. ಸೊ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಪೇಮೆಂಟ್ ಆಪ್ಷನನ್ನು ಕೊಟ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಮ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಎಷ್ಟು? 3000 ರುಪೀಸನ್ನು ಪೇ ಮಾಡಿ. 3101 ರುಪೀಸ್ ಪೇ ಮಾಡಿ. ಓಕೆ. ಸೊ ಈ ರೀತಿ ನೀವು ಹೋಸ್ಟಿಂಗರಲ್ಲಿ ಅಮೌಂಟನ್ನು ಪೇ ಮಾಡಿಬಿಟ್ಟು ನಿಮ್ಮ ಹೋಸ್ಟಿಂಗ್ ಮತ್ತು ಡೊಮೈನನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಿಲ್ಲಿಂಗ್ ಆದ ತಕ್ಷಣ, ಅಂತಂದರೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ಯಾವ ಡೊಮೈನನ್ನು ಪರ್ಚೇಸ್ ಮಾಡಿರ್ತೀರ, ರೈಟ್, ಆ ಡೊಮೈನ್ ನಿಮ್ಮದೇ. ಅದು ನೀನು ಯಾರು ತೊಗೊಳಕ್ಕಾಗಲ್ಲ. ಎಲ್ಲಿವರೆಗೂ? 1 ವರ್ಷದವರೆಗೂ ತೊಗೊಳಕ್ಕಾಗಲ್ಲ. ಆಫ್ಟರ್ ದಟ್ ಯು ಹ್ಯಾವ್ ಟು ರಿನ್ಯೂ ಇಟ್. ನೀವು ಆ ಡೊಮೈನ್ ಮತ್ತು ಹೋಸ್ಟಿಂಗನ್ನು ರಿನ್ಯೂ ಮಾಡ್ಕೋಬೇಕು. ರಿನ್ಯೂ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ 3 ಮಂತ್ಸ್ ಆದಮೇಲೆ ಆ ಪರ್ಟಿಕ್ಯುಲರ್ ಡೊಮೈನನ್ನು ಬೇರೆ ಯಾರಾದರೂ ತೊಗೋಬೋದು. ಓಕೆ. ಸೊ ನೀವು ರಿನ್ಯೂ ಮಾಡ್ಕೋಬೇಕಾಗುತ್ತೆ ವರ್ಷ. ಅಥವಾ ನೀವು 48 ಮಂತ್ಸಿಗೆ ತೊಗೊಂಡ್ರೆ ನೀವು 3 ಇಯರ್ಸ್ವರೆಗೂ ನೀವು ರಿನ್ಯೂ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ. ವರ್ಷಕ್ಕೆ ತೊಗೊಂಡ್ರೆ ವರ್ಷ ನೀವು ರಿನ್ಯೂ ಮಾಡಬೇಕಾಗತ್ತೆ. ರೈಟ್. ಸೊ ಇದೇನು ಪೇಯ್ಡ್ ಮೆಥಡ್. ಏನು? ಪೇಯ್ಡ್ ಮೆಥಡ್ ಅಂತಂದರೆ ನೀವು ದುಡ್ಡು ಕೊಟ್ಟು ಹೋಸ್ಟಿಂಗ್ ಮತ್ತು ಡೊಮೈನನ್ನು ತಗೋಬೇಕು. ಬಟ್ ವಾಟ್ ಇಫ್ ಫ್ರೀಯಾಗಿ ನಿಮಗೆ ಹೋಸ್ಟಿಂಗ್ ಮತ್ತು ಡೊಮೈನ್ ಬಂದರೆ ಹೆಂಗಿರುತ್ತೆ? ಫ್ರೀಯಾಗಿ ಹೋಸ್ಟಿಂಗ್ ಮತ್ತು ಡೊಮೈನ್ ನಿಮಗೆ ಸಿಕ್ಕಿದ್ರೆ ಹೆಂಗಿರುತ್ತೆ? ಹಬ್ಬ. ರೈಟ್. ಹಬ್ಬ. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ನಾವೇನೇ ತೊಗೊಂಡ್ರೂ ಕೂಡ ಅದರದೇ ಆದಂಥ ಡಿಸಡ್ವಾಂಟೇಜಸ್ಗಳು ಇರ್ತವೆ. ಆ ಡಿಸಡ್ವಾಂಟೇಜಸ್ಗಳು ಏನು ಆ್ಯಂಡ್ ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಇದನ್ನೆಲ್ಲವುದು ಕೂಡ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಹೇಳ್ತೇನೆ. ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಯು ಕ್ಯಾನ್ ಆಸ್ಕ್ ಮೀ ನಾವ್.